ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣು ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಮಗು ಈ ಒಂದು ಪುಟ್ಟ ಪದದ ಹಿಂದೆ ಅಡಗಿರುವ ಕನಸುಗಳು, ನಿರೀಕ್ಷೆಗಳು ಮತ್ತು ಭಾವನೆಗಳು ಅದೆಷ್ಟೋ ಕುಟುಂಬಗಳ ಬದುಕಿನ ಅವಿಭಾಜ್ಯ ಭಾಗವಾಗಿದೆ. ಆದರೆ ಕೆಲವರಿಗೆ ಈ ಪಯಣ ಅಂದುಕೊಂಡಷ್ಟು ಸುಲಭವಾಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ವಿಜ್ಞಾನವು ಹೊಸ ಭರವಸೆಯ ಬೆಳಕಾಗಿ ಪೋಷಕರಾಗುವ ಕನಸಿಗೆ ಹೊಸ ದಾರಿಯನ್ನೇ ತೋರ್ತಾ ಇದೆ. ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ವಿಶ್ವ IVF ದಿನ, ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಅಂಗವಾಗಿ ಆಧುನಿಕ ಸಂತಾನೋತ್ಪತ್ತಿ ಚಿಕಿತ್ಸೆ, ಆಸೆ, ವಿಜ್ಞಾನ ಮತ್ತು ಪೋಷಕರಾಗುವ ಪಯಣ ಅನ್ನುವ ವಿಶೇಷ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಮಗ್ರ IVF ಸೌಲಭ್ಯಗಳೊಂದಿಗೆ ವಿಜ್ಞಾನದ ಬೆಳಕಿನಲ್ಲಿ ಸಾವಿರಾರು ಕುಟುಂಬಗಳಿಗೆ ಹೊಸ ಭರವಸೆಯನ್ನ ಮೂಡಿಸ್ತಾ ಇರುವಂತಹ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ಸೈಂಟಿಫಿಕ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್, ಹಾಗೇನೆ ಸಂತಾನೋತ್ಪತ್ತಿ ತಜ್ಞರು, ಲ್ಯಾಪರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಅಭಿಲಾಷ್ ಇ ಅವರು, ಹಾಗೇನೆ ಅವರ ಜೊತೆಗೆ KLE ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಹಾಗೂ JNMCಯ ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು ಸರ್. ಅಂದ್ರೆ ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ಒಂದು ವಿಶ್ವ IVF ದಿನ ಅಥವಾ ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಸರ್. ಅಂದ್ರೆ 1978ರ ಜುಲೈ 25ರಂದು ವಿಶ್ವದ ಮೊದಲ IVF ಮಗು ಲೂಯಿಸ್ ಬ್ರೌನ್ ಜನಿಸಿದ್ಲು. ಆ ಒಂದು ದಿನದಿಂದ ಲಕ್ಷಾಂತರ ದಂಪತಿಗಳ ಜೀವನದಲ್ಲಿ ಹೊಸ ಭರವಸೆಯನ್ನ ಮೂಡಿಸಲಾಗ್ತಾ ಇದೆ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ಮದುವೆಯಾಗಿ ಹಲವಾರು ವರ್ಷಗಳಾದ್ರೂ ಸಹ ಮಕ್ಕಳೇ ಆಗೋದಿಲ್ಲ. ಈ ಒಂದು ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಲ್ಲ, ಇದಕ್ಕೆ ಪ್ರಮುಖ ಕಾರಣ ಏನು ಸರ್? ಭಾರತದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಸರಳವಾಗಿ ವಿವರಿಸೋದಾದ್ರೆ. ಸೊ ಮೊದಲಿಗೆ ನಾನು ಎಲ್ಲ ಕೇಳುಗರಿಗೆ ವಿಶ್ವ IVF ದಿನದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶ್ವ IVF ದಿನ ಅಥವಾ ವಿಶ್ವ ಭ್ರೂಣಶಾಸ್ತ್ರಜ್ಞನ ದಿನ ಅಂತ ಜುಲೈ 25 ಪ್ರತಿ ವರ್ಷ ನಾವು ಆಚರಿಸ್ತೀವಿ. ಅದು ಯಾಕಂತ ತಾವು ಆಲ್ರೆಡಿ ಹೇಳಿದ್ದೀರಾ. ವಿಶ್ವದಾದ್ಯಂತ ಈ ಫೀಲ್ಡಲ್ಲಿ IVF ಫೀಲ್ಡಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ವೈದ್ಯರಿರ್ಬೋದು, ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಇರ್ಬೋದು, ಕೌನ್ಸಿಲರ್ ಇರ್ಬೋದು, ನರ್ಸಿಂಗ್ ಫ್ಯಾಕಲ್ಟಿ, ಇವರೆಲ್ಲರಿಗೂ ನಾನು ವಿಶ್ವ IVF ದಿನದ ಶುಭಾಶಯಗಳನ್ನ ಹೇಳ್ತಾ ಅವರ ಸೇವೆಯನ್ನು ಶ್ಲಾಘಿಸ್ತಾ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಇಟ್ಕೊಂಡು ವಿಶ್ ಮಾಡ್ತಾ ಇದನ್ನ ಮುಂದುವರಿಸ್ತೀನಿ. ಸೊ ನೀವು ಕೇಳಿದ ಪ್ರಶ್ನೆಗೆ, ಒಂದು ಕಾಲದಲ್ಲಿ ಭಾರತದ ಜನಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಗ್ತಿತ್ತು. ಬಟ್ ಆದ್ರೆ ಇವತ್ತಿನ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಅನೇಕ ರಾಜ್ಯಗಳಲ್ಲಿ ನಾವು ಕಂಡಂಗೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ, ಅಂದ್ರೆ ಜನನ ಪ್ರಮಾಣ ಕ್ರಮೇಣ ಕಡಿಮೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಅಕ್ರಾಸ್ ಇಂಡಿಯಾ ನೀವು ನೋಡಿ, ಇದು ಜನನ ಪ್ರಮಾಣ ಟೋಟಲ್ ಇದು ರಿಪ್ಲೇಸಬಲ್ ಲೆವೆಲ್ಗಿಂತ ಕಡಿಮೆ ಇದೆ. ಅದು 1.9. ಇದು ಆಕ್ಚುಲಿ 2.1 ಮೇಲೆ ಇದ್ರೆ ಇದು ಅಬೋ ರಿಪ್ಲೇಸಬಲ್ ಲೆವೆಲ್ ಅಂತ ಹೇಳ್ತೀವಿ. ನೀವು ಭಾರತದ ಸರಾಸರಿ ಎಲ್ಲ ರಾಜ್ಯಗಳನ್ನು ತಗೊಂಡ್ರೂ ನಾವು ಜನನ ಪ್ರಮಾಣ ಟೋಟಲ್ ಫರ್ಟಿಲಿಟಿ ರೇಟ್ ಬಿಲೋ ರಿಪ್ಲೇಸಬಲ್ ಲೆವೆಲ್ ಇದೆ. ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಲ್ಲಿ ತುಂಬಾ ಕಡಿಮೆ ಇದೆ. ಇನ್ನು 1.9ಗಿಂತ 1.6, 1.7 ತುಂಬಾ ಕಡಿಮೆ ಇದೆ. ಎಕ್ಸೆಪ್ಟ್ 3 ಸ್ಟೇಟ್ಸ್, ಅಂದ್ರೆ 3 ರಾಜ್ಯಗಳು, ಬಿಹಾರ್, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ್ ಬಿಟ್ರೆ ಎಲ್ಲಾ ರಾಜ್ಯಗಳಲ್ಲಿ ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದೇ ಸಮಯದಲ್ಲಿ ಬಂಜೆತನ ಸಮಸ್ಯೆನು, ಇನ್ಫರ್ಟಿಲಿಟಿ ಸಮಸ್ಯೆನು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಅಂದಾಜು ಪ್ರತಿ 6 ಅಥವಾ 7 ದಂಪತಿಗಳನ್ನ ನೀವು ನೋಡಿದ್ರೆ ಅವರಲ್ಲಿ ಒಬ್ರು ಈ ಸಂತಾನಹೀನತೆ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಇದಕ್ಕೆ ಕಾರಣಗಳು ಹಲವಾರು ಇವೆ. ಅವು ಯಾವುವು ಅಂದ್ರೆ ವಯಸ್ಸೇನು ಇದೆ ಮತ್ತು ಜೈವಿಕ ಗಡಿಯಾರ ಅಂದ್ರೆ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾಗಿದೆ, ಇಂದಿನ ಯುವಕರು ಶಿಕ್ಷಣ ಪ್ರಯಾರಿಟಿ ಜಾಸ್ತಿ ಕೊಡ್ತಾ ಇದ್ದಾರೆ. ಶಿಕ್ಷಣಕ್ಕೆ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆ ಅಂತ ಹೇಳ್ತೀವಿ. ಆರ್ಥಿಕ ಸ್ಥಿರತೆಗೆ ಹೆಚ್ಚಿನ ಆದ್ಯತೆ ನೀಡೋದ್ರಿಂದ ಏನಾಗ್ತಾ ಇದೆ, ಇವೆಲ್ಲಕ್ಕೂ ಹೆಚ್ಚಿನ ಆದ್ಯತೆ ಕೊಡೋದ್ರಿಂದ ಮದುವೆ ಆಗೋದು ಲೇಟ್ ಆಗ್ತಾ ಇದೆ. ಮತ್ತು ಮದುವೆ ಲೇಟ್ ಆದ್ರೆ ನ್ಯಾಚುರಲಿ ಮಗುವನ್ನ ಮಾಡ್ಕೊಳ್ಳೋ ಒಂದು ಯೋಜನೆ ಪ್ಲಾನ್ ಇರ್ತದ, ಪ್ಲಾನಿಂಗ್ ಫಾರ್ ಹ್ಯಾವಿಂಗ್ ಅ ಚೈಲ್ಡ್, ಅದು ಡಿಲೇ ಆಗ್ತಾ ಇದೆ. ಆದ್ರೆ ಪ್ರಕೃತಿ ಏನಿದೆ ಗೊತ್ತಾ, ನಮ್ದು ಜೈವಿಕ ಗಡಿಯಾರ ಅಂದ್ರೆ ಪ್ರಕೃತಿ, ಅದು ಇವೆ ಎಲ್ಲಕ್ಕೂ ವೇಟ್ ಮಾಡೋದಿಲ್ಲ. ಆದ್ರಿಂದ ಇದರಲ್ಲಿ ಇನ್ನೊಂದು ವಿಷಯ ಅಂದ್ರೆ ಮಹಿಳೆಯರಲ್ಲಿ ವಯಸ್ಸು ಹೆಚ್ಚಾದಂತೆ ಏನಾಗ್ಬಿಡುತ್ತೆ, ಅಂಡಾಣುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಮತ್ತು ಗುಣಮಟ್ಟ, ಕ್ವಾಲಿಟಿ, ಹೇಗೆ ಕ್ವಾಲಿಟಿ ಮತ್ತು
ಕ್ವಾಂಟಿಟಿ ಎರಡು ಕಡಿಮೆ ಆಗುತ್ತೆ ಏಜ್ ಆದಂಗೆ. ಸೊ ಇದು ಪುರುಷರಲ್ಲೂ ಸಹ ವೀರ್ಯಾಣುಗಳ ಗುಣಮಟ್ಟದ ಮೇಲೆ ಇದು ತುಂಬಾ ಅತ್ಯಂತ ಆತಂಕಕಾರಿ ಪರಿಣಾಮಗಳನ್ನು ಬೀರಬಹುದು ವಯಸ್ಸು. ಸೊ ಮುಂದೆ ಬಂದ್ಬಿಟ್ಟು ಇವತ್ತಿನ ನಾವು ನೋಡಿದ್ರೆ ಜೀವನ ಶೈಲಿ ತುಂಬಾ ಬದಲಾಗಿದೆ. ಮುಂಚೆ ದಿವಸಗಳಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ಜೀವನ ಶೈಲಿ ನೋಡಿದ್ರೆ ಪ್ರತಿಯೊಬ್ಬರು ಒತ್ತಡದಲ್ಲಿ ನಾವು ನೋಡ್ತಾ ಇದ್ದೀವಿ. ನಿದ್ರೆಯ ಕೊರತೆ ಇದೆ, ಜಂಕ್ ಫುಡ್ ಇದೆ, ಮತ್ತು ಒಬೆಸಿಟಿನ ನೋಡ್ತೀವಿ ನಾವು. ಡಯಾಬಿಟೀಸು, ಧೂಮಪಾನ ಇರ್ಬೋದು, ಅಥವಾ ಕೆಲವೊಂದು ಜನ ಮದ್ಯಪಾನದಲ್ಲಿ ತೊಡಗಿಸ್ಕೊಳ್ತಾರೆ. ಇವೆಲ್ಲವೂ ಏನಾಗುತ್ತೆ, ಅವಳು ಮಹಿಳೆ ಇರಲಿ ಪುರುಷ ಇರಲಿ, ಇವೆಲ್ಲವುಗಳು ಇನ್ಫರ್ಟಿಲಿಟಿ ಮೇಲೆ ಅಥವಾ ಫಲವತ್ತತೆಯ ಮೇಲೆ, ಸಂತಾನಹೀನತೆಗೆ ಇವು ಕಾರಣ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಹಲವಾರು ವೈದ್ಯಕೀಯ ಕಾರಣಗಳು ಇವೆ. ಮಹಿಳೆಯರಲ್ಲಿ ನೀವು ನೋಡ್ಬೋದು PCOS ತುಂಬ ಹೆಚ್ಚಾಗ್ತಾ ಇದೆ. ನಾವು ಎಂಡೋಮೆಟ್ರೋಸಿಸನ್ನು ನೋಡ್ಬೋದು. ಈ ಮೊದಲಾದ ಸಮಸ್ಯೆಗಳು ಹೆಚ್ಚಾಗೋದ್ರಿಂದ ಇವೆಲ್ಲ ಸಂತಾನಹೀನತೆಗೆ ಕಾರಣ ಆಗ್ತವೆ. ಅದೇ ರೀತಿ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ನಾವು ಅನ್ಕೊಳ್ಬೇಕು. ಆಮೇಲೆ ಹಿಂದೆ ಬಂಜಿತನ ಅಂದರೆ ಬರೀ ಮಹಿಳೆಯರ ಒಂದು ಸಮಸ್ಯೆ ಅನ್ನೋದೊಂದು ತಪ್ಪು ಕಲ್ಪನೆ ಇತ್ತು. ಆದರೆ ಇವತ್ತು ಇಷ್ಟೊಂದು ಡೆವಲಪ್ಡ್ ಟೆಕ್ನಾಲಜಿಕಲಿ ನಾವು ಇಷ್ಟೊಂದು ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ನಾವು ಪ್ರತಿ 100 ದಂಪತಿಗಳಲ್ಲಿ ಸುಮಾರು ಅರ್ಧ ಪ್ರಕರಣಗಳಲ್ಲಿ ಪುರುಷರ ಸಂಬಂಧಪಟ್ಟ ಕಾರಣಗಳಿರ್ತವೆ, ಇನ್ನರ್ಧ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಕಾರಣಗಳಿರ್ತವೆ. ಇಲ್ಲಿ ನಾನು ಇನ್ನೊಂದು ಹೋಪ್ಫುಲ್ ಅಥವಾ ಆಶಾದಾಯಕ ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇನೆಂದರೆ, ಬಂಜೆತನ ಅನ್ನೋದು ಏನಿದೆಯಲ್ಲ, ಇದು ಜೀವನ ಪೂರ್ತಿ ಮಕ್ಕಳಾಗೋದಿಲ್ಲೋ ಅನ್ನೋದೊಂದು ನಂಬಿಕೆ ಅಲ್ಲ. ಸರಿಯಾದ ಸಮಯದಲ್ಲಿ ನೀವೇನು ಮಾಡಬೇಕು, ತಜ್ಞರನ್ನು ಸಂಪರ್ಕಿಸಬೇಕು ಮತ್ತು ಸೂಕ್ತವಾದ ಪರೀಕ್ಷೆಗೆ ಒಳಪಡಬೇಕು. ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಬಹಳಷ್ಟು ದಂಪತಿಗಳು ಪೋಷಕರಾಗಬಹುದು. ಆದ್ದರಿಂದ ಸಮಸ್ಯೆಯನ್ನು ಯಾರೂ ಮುಚ್ಚಿಡ್ತಕ್ಕಂಥದ್ದಲ್ಲ. ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸಬೇಕು. ಇದೇ ನನ್ನ ಮೊದಲ ಸಂದೇಶ. ಖಂಡಿತ ಸರ್. ಇನ್ನು IVF ಚಿಕಿತ್ಸೆ ಅಂದ್ರೆ ಆ ವೈದ್ಯರ ಬಗ್ಗೆ ನಮಗೆ ಗೊತ್ತಿರುತ್ತೆ. ಆದ್ರೆ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಅಂದ್ರೆ ಯಾರು, ಅವರ ಕಾರ್ಯ ಏನು ಅಂತ ಸರ್? ಯಾಕಂದ್ರೆ ಒಂದು ದಂಪತಿಗಳು ಪೋಷಕರಾಗುವಂತಹ ಅವರ ನನಸಾಗುವಲ್ಲಿ ತಮ್ಮ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಸರ್? ಧನ್ಯವಾದಗಳು. ಮೊದಲಿಗೆ ಎಲ್ಲ ಕೇಳುಗರಿಗೆ ವಿಶ್ವ IVF ಅಥವಾ ವಿಶ್ವ ಭ್ರೂಣಶಾಸ್ತ್ರಜ್ಞರ ದಿನದ ಶುಭಾಶಯಗಳು. ಸರಳವಾಗಿ ಹೇಳೋದಂದ್ರೆ, ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಅಥವಾ ಭ್ರೂಣ ಶಾಸ್ತ್ರಜ್ಞರು ಎಂದರೆ IVF ಲ್ಯಾಬೊರೇಟರಿಯಲ್ಲಿ ಅಂಡಾಣು ಮತ್ತು ವೀರ್ಯಾಣು ಮತ್ತು ಭ್ರೂಣವನ್ನು ತಯಾರು ಮಾಡೋ ಭ್ರೂಣಗಳೊಂದಿಗೆ ಕೆಲಸ ಮಾಡುವ ತಜ್ಞರಿಗೆ ನಾವು ಭ್ರೂಣಶಾಸ್ತ್ರಜ್ಞರು ಅಥವಾ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಅಂತ ಕರಿತೀವಿ. ನಾವು IVF ಚಿಕಿತ್ಸೆಯಲ್ಲಿ ವೈದ್ಯರು ಮಹಿಳೆಯ ದೇಹದಿಂದ ಮೊಟ್ಟೆ ಅಥವಾ ಅಂಡಾಣುಗಳನ್ನು ಹೊರಗೆ ತೆಗೆದು ಕೊಟ್ಟ ಮೇಲೆ ನಾವು ಅದನ್ನು ಪುರುಷರ ವೀರ್ಯಗಳ ಜೊತೆಗೆ ಸೇರ್ಪಡಿಸಿ ಆ ನಂತರ ಅದರಿಂದ ಬೆಳವಣಿಗೆ ಆದಮೇಲೆ ಅದನ್ನ IVF ಲ್ಯಾಬಲ್ಲಿ ಬರುತ್ತವೆ. ಇಲ್ಲಿಂದ ನಮ್ಮ ಕೆಲಸ ಆರಂಭವಾಗುತ್ತವೆ. ಇದರಲ್ಲಿ ನಾವು ಭ್ರೂಣಶಾಸ್ತ್ರಜ್ಞರು ಏನು ಮಾಡ್ತೀವಿ ಅಂತಂದ್ರೆ, ಅಂಡಾಣುಗಳ ಕ್ವಾಲಿಟಿ ಎಷ್ಟು ಬಂದಿದ್ದಾವೆ, ಹೇಗಿದ್ದಾವೆ ಕ್ವಾಂಟಿಟಿ, ಆಮೇಲೆ ವೀರ್ಯಗಳ ಗುಣಮಟ್ಟ ಅದನ್ನ ಪರೀಕ್ಷಿಸ್ತೀವಿ. ಆಮೇಲೆ ಅದನ್ನ ಯಾವುದು ಒಳ್ಳೆ ಮೊಟ್ಟೆಗಳಿದಾವೋ, ಅವು ಬೆಳವಣಿಗೆ ಚೆನ್ನಾಗಿದಾವೋ ಆ ಮೊಟ್ಟೆಗಳಿಗೆ ನಾವು ಒಳ್ಳೆ ವೀರ್ಯದ ಜೊತೆಗೆ ಸೇರಿಸಿ ಅದನ್ನ ಮುಂದಿನ ಪ್ರಕ್ರಿಯೆಗೆ ಬಿಡ್ತೀವಿ. ಮುಂದಿನ ಪ್ರಕ್ರಿಯೆ ಅಂತ ಸೇರಿದ ಮೇಲೆ ಮುಂದಿನ ಪ್ರಕ್ರಿಯೆ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ನಾವು ಮುಂದಿನ ಪ್ರಕ್ರಿಯೆ ಫರ್ಟಿಲೈಸೇಷನ್ ನಡೆದ ನಂತರ ಅದನ್ನ ನಾವು 5 ದಿನ ನಮ್ಮ ಲ್ಯಾಬೊರೇಟರಿಯಲ್ಲಿ ಇನ್ಕ್ಯುಬೇಟರ್ ಅಂತ ಒಂದು ಮೆಷಿನ್ ಬಾಕ್ಸ್, ಆ ಇನ್ಕ್ಯುಬೇಟರ್ನಲ್ಲಿ ಇಟ್ಟಿರ್ತೀವಿ. ಅದನ್ನ 5 ದಿನದವರೆಗೂ ಅದು ದಿನೇ ದಿನೇ ಬೆಳೀತಾ ಹೋಗುತ್ತೆ. ಸೊ 1 ದಿನಕ್ಕೆ 2 ದಿನ 3 ದಿನ 5 ದಿನದವರೆಗೂ ಅದು ಒಂದು ಬ್ಲಾಸ್ಟೋಸಿಸ್ಟ್ ಅಂತ ಒಂದು ಸ್ಟೇಜ್, ಅದು ಡೇ 5ನೇ ದಿನಕ್ಕೆ ಅದು ಬೆಳವಣಿಗೆ ಆಗೋವರೆಗೂ ನಮ್ಮ ಲ್ಯಾಬೊರೇಟರಿಯಲ್ಲಿ ಬೆಳೆಸ್ತೀವಿ. ಸೊ ಇದು ನಮ್ಮ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಅವರು ಅಥವಾ ಭ್ರೂಣಶಾಸ್ತ್ರಜ್ಞರು ಮಹಿಳೆಯ ದೇಹದಿಂದ ಮತ್ತೆ ಪುರುಷ ದೇಹದಿಂದ ಮೊಟ್ಟೆ ಮತ್ತು ವೀರ್ಯಗಳನ್ನ ತಗೊಂಡು ಅದನ್ನ ಒಂದು ಮೊಟ್ಟೆ ಒಳ್ಳೆ ಮೊಟ್ಟೆ ಜೊತೆಗೆ ಒಳ್ಳೆ ವೀರ್ಯನ ಸೇರಿಸಿದ ನಂತರ ಹಾಗೂ 5 ದಿನದ ಪ್ರಕ್ರಿಯೆಯನ್ನ ನೋಡ್ಕೊಳ್ಳೋದು, ಅದನ್ನ ಸರಿಯಾಗಿ ಕೆಲಸ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಸೊ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಈಗ ಹೇಗೆ ಒಬ್ಬ ನಮ್ಮ ದೇಶದ ರೈತ ಉತ್ತಮ ಬೀಜ ಇದ್ರೆ ಅಷ್ಟೇನೆ ಅದ್ರ ಜೊತೆಗೆ ಆದ ಸಣ್ಣ ಸೂಕ್ತವಾದ ಮಣ್ಣು ಬೇಕು, ಅದಕ್ಕೆ ತಕ್ಕಂತ ಪರಿಸರನೂ ಇರಬೇಕು. ಸೊ ಅದು ಎಲ್ಲಾನು ಚೆನ್ನಾಗಿತ್ತು ಅಂತಂದ್ರೆ ಅವನಿಗೆ ಒಳ್ಳೆ ಬೆಳೆ ಬರುತ್ತೆ. ಅದೇ ರೀತಿನೇ ನಮ್ಮ IVF ಲ್ಯಾಬೊರೇಟರಿಯಲ್ಲೂ ಕೂಡ ಒಂದು ಒಳ್ಳೆ ಮೊಟ್ಟೆ ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಒಳ್ಳೆ ವೀರ್ಯ ಇದ್ರೆ ಅದ್ರ ಮುಂದಿನ ಫಲಿತಾಂಶಗಳನ್ನು ಚೆನ್ನಾಗೇ ಬರುತ್ತದೆ. ಸೊ ಇದರಲ್ಲಿ ನಾವು ಒಂದು ಏನು ಹೇಳ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸೋ ಕೆಲಸ ನಮ್ದು. ಸೊ ನಾವು ಹೆಂಗೆ ಮೊಟ್ಟೆ ತಗೊಂಡಿದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತ ಅಲ್ಲ. ಸೊ ಮೊಟ್ಟೆ ತಗೊಂಡು ಭ್ರೂಣ ಬೆಳವಣಿಗೆ ಆಗೋವರೆಗೂ ನಾವು ಪ್ರತಿನಿತ್ಯ ಅದನ್ನ ನೋಡ್ಕೊಂತಾನೆ ಇರ್ಬೇಕು. 1 ನಿಮಿಷನೂ ಅದರಲ್ಲಿ ಟೆಂಪರೇಚರ್ ವ್ಯತ್ಯಾಸ ಆಗಬಾರ್ದು. ಆಮೇಲೆ pH ಅಂತ ಹೇಳ್ತೀವಿ. ಆಮೇಲೆ ಆ ಲ್ಯಾಬೊರೇಟರಿಯಲ್ಲಿ ಏನೇನು ಅನುಗುಣವಾಗಿರ್ಬೇಕು ಅಂತ ಹೇಳ್ತೀವೋ ಅದೆಲ್ಲನೂ ಇರಬೇಕು. ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಖರತೆ ಬಹಳ ಮುಖ್ಯ ನಮ್ದು. ಈ ಕೆಲಸದ ಜೊತೆಗೆ ನಾವು ಜಸ್ಟ್ ಒಂದು ಜೀವದ ಜೊತೆ ಆಟ ಆಡೋದಲ್ಲ, ಇಲ್ಲಿ ನಾವು ಹೊಸ ಜೀವಕ್ಕೆ ಜೀವ ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ಇದನ್ನ ನಾವು ಮುಖ್ಯವಾಗಿ ಹೇಳ್ಬೇಕಂತ ಬಯಸ್ತೀನಿ ನಾನು.
ಸರ್, ಈಗ ಹೊಸದಾಗಿ ಮದುವೆಯಾದ ದಂಪತಿಗಳಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇರುತ್ತೆ, ಮಗುವಿಗಾಗಿ ಎಷ್ಟು ದಿನ ಕಾಯಬೇಕು? ಒಬ್ಬೊಬ್ರು 2-3 ತಿಂಗಳಿಗೆ ಆತಂಕ ಪಟ್ರೆ ಒಬ್ರು ಒಂದು ವರ್ಷಾನುಗಂಟ್ಲೆ ಕಾಯ್ತಾರೆ. ಇವಾಗ ವೈದ್ಯಕೀಯವಾಗಿ ಯಾವ ಸಮಯದಲ್ಲಿ ಅವರು ತಪಾಸಣೆ ಮಾಡ್ಕೊಳ್ಳೋದು ಸೂಕ್ತ ಅಂತ ತಾವು ಹೇಳ್ತೀರಾ? ಸೊ ಮೊಟ್ಟ ಮೊದಲು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ನಾವೇನು ಡಿಫೈನ್ ಮಾಡ್ತೀವಿ ಅಂತ ಏನು ಹೇಳ್ತೀವಿ. 1 ವರ್ಷದಿಂದ ಯಾವುದೇ ದಂಪತಿಗಳು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಪ್ರೆಗ್ನೆನ್ಸಿ ಕಂಡು ಬಂದಿಲ್ಲ, ಅಂಥವರಿಗೆ ನಾವು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಸೊ ನೀವು ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಆದರೆ ಇದೇ ಥರ 1 ವರ್ಷ ಕಾಯಬೇಕು ಅಂತ ಎಲ್ಲ ಪೇಷಂಟ್ಸ್ಗೂ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಲೇಟ್ ಮ್ಯಾರೇಜ್ ಆಗಿರ್ತಾರೆ, 35, 37, 38 ವರ್ಷಕ್ಕೆ ಆಗಿರ್ತಾರೆ. ಅಂಥವರಲ್ಲಿ ಬೇಗ ಬಂದು ಅವ್ರ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಬೇಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಬರಬಹುದಾ ಅಥವಾ ಅವರಲ್ಲಿ ಎಲ್ಲ ನಾರ್ಮಲ್ ಇದೆಯಾ ಅಂತ ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಸರ್, ಇವಾಗ ಸರ್ ಹೇಳ್ತಾ ಇದ್ರು ಮಕ್ಕಳಾಗ್ತಿದ್ರೆ ಹೆಣ್ಣನ್ನೇ ದೂಷಿಸುವಂತಹ ಪ್ರವೃತ್ತಿ ಸಮಾಜದಲ್ಲಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ವೈದ್ಯಕವಾಗಿ ನೋಡಿದ್ರೆ ಈಗ ಗಂಡು ಹೆಣ್ಣು ಇಬ್ಬರಲ್ಲೂ ಸಮಸ್ಯೆ ಇರಬಹುದಲ್ವಾ? ಹಾಗಾಗಿ ಸಾಮಾನ್ಯವಾಗಿ ಇಬ್ಬರಲ್ಲೂ ಯಾವ ಕಾರಣಗಳು ಕಂಡು ಬರುತ್ತೆ ಅಂತ ಸರ್? ಇದು ನಿಜ. ಆ್ಯಕ್ಚುಲಿ ನಮ್ಮಲ್ಲಿ ನಾವು ನೋಡ್ದಂಗೆ ಎಷ್ಟೊಂದು ಸರಿ ಬರೀ ಹೆಣ್ಮಕ್ಳು ಮಾತ್ರ OPDಗೆ ಬಂದಿರ್ತಾರೆ ತೋರಿಸ್ಕೊಳ್ಳಿಕ್ಕೆ, ಅವ್ರ ಜೊತೆ ಅವ್ರ ಅತ್ತೆನೋ ಅವರ ತಾಯಿನೋ ಬಂದಿರ್ತಾರೆ. ನಾವಂತೂ ಈಗ ಆಲ್ಮೋಸ್ಟ್ ಸ್ಟ್ರಿಕ್ಟ್ ಮಾಡಿದ್ದೀವಿ, ಗಂಡ ಹೆಂಡತಿ ಇಬ್ಬರು ಬಂದರೆ ಕೂಡ ಮಾತ್ರ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಯಾಕೆಂದರೆ ನಾವೇನು ಕಾರಣಗಳನ್ನು ಕಂಡು ಬಂದರೆ 30% ಕಾರಣ ಹೆಣ್ಮಕ್ಳಲ್ಲಿ ಕಂಡು ಬರ್ತದೆ, 30% ಗಂಡು ಮಕ್ಕಳಲ್ಲಿ, ಇನ್ನು 30% ಇಬ್ಬರಲ್ಲೂ ಕೂಡ ಕಂಡು ಬರ್ತದೆ. ಸೊ ಈಗ ಅಂದರೆ ನಾವು ಇಬ್ಬರಲ್ಲೂ ಪರೀಕ್ಷೆ ಮಾಡಿಸೋದ್ರಿಂದ ಮಾತ್ರ ನಾವು ಈ ಕಾರಣಗಳನ್ನು ಕಂಡುಹಿಡಿತೀವಿ. ಎಷ್ಟೊಂದು ಸರಿ ನಾವು ನೋಡಿರ್ತೀವಿ 2 ವರ್ಷ 3 ವರ್ಷದಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಹಸ್ಬೆಂಡ್ ಆದವ್ರು ಒಂದು ಸರಿನೂ ಹಾಸ್ಪಿಟ್ಲಿಗೆ ಕೂಡ ಹೋಗಿರಲ್ಲ, ಬರೀ ಹೆಣ್ಮಗುದು ಪರೀಕ್ಷೆ ಆಗ್ತಾನೇ ಇರುತ್ತೆ. ಲಾಸ್ಟಿಗೆ ನಾವು ಗಂಡನ ಪರೀಕ್ಷೆ ಮಾಡಿಸೋದಾಗಿ ವೀರ್ಯಾಣುಗಳು ಕಮ್ಮಿ ಬರುತ್ತೆ, ವೀರ್ಯಾಣುಗಳು ಇರೋದಿಲ್ಲ. ಅಂಥವರಲ್ಲಿ ಎಷ್ಟೋ ವರ್ಷಗಳು ಟೈಮ್ ವೇಸ್ಟ್ ಮತ್ತು ದುಡ್ಡು ಕೂಡ ವೇಸ್ಟ್ ಆಗಿರುತ್ತೆ ಈ ಪೇಷಂಟ್ಸ್ ಎಲ್ಲ. ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಬ್ಬರು ಕೂಡ ಬರೋದ್ರಿಂದ ನಮಗೆ ಬೇಗ ಪ್ರಾಬ್ಲಮ್ನ ಕಂಡುಹಿಡಿದು ಟ್ರೀಟ್ಮೆಂಟ್ ಈಸಿಯಾಗಿ ಮಾಡ್ಬೋದು. ಯಾವ ರೀತಿ ಪರೀಕ್ಷೆ ಮಾಡಲಾಗುತ್ತೆ ಸರ್? ಯಾವ ಪರೀಕ್ಷೆಗಳ ಮೂಲಕ ಪತ್ತೆ ಹಚ್ಚಲಾಗುತ್ತೆ? ಸೊ ಗಂಡು ಮಕ್ಕಳಿಗೆ ತುಂಬ ಸಿಂಪಲ್, ಒಂದೇ ಒಂದು ವೀರ್ಯಾಣು ಪರೀಕ್ಷೆ ಅಥವಾ ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇದು ನಮ್ಮದೊಂದು ಫೀಲ್ಡಲ್ಲಿ ಏನಂದರೆ ಇದೊಂದು ಪರೀಕ್ಷೆ ಮಾಡೋದ್ರಿಂದ ನಾವು ಗಂಡು ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಬೋದು. ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಡು ಬಂದಲ್ಲಿ ಮಾತ್ರ ಗಂಡು ಮಕ್ಕಳಲ್ಲಿ ನಾವು ಸ್ಕ್ಯಾನಿಂಗ್ ಅಥವಾ ಹಾರ್ಮೋನ್ ಮಾಡಿಸ್ತೀವಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಹೆಣ್ಮಕ್ಳಲ್ಲಿ ಏನೇನು ಪರೀಕ್ಷೆ ಮಾಡಿಸ್ತೀವಿ ಅಂದರೆ ಫಸ್ಟ್ ಥಿಂಗ್ ಈಸ್ ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಪೂರ್ತಿ ಗರ್ಭಕೋಶ, ಅಂಡಾಶಯ, ಟ್ಯೂಬ್ ಇದರಲ್ಲಿ ಏನಾದರೂ ತೊಂದರೆ ಇದ್ದು ನಮಗೆ ಸ್ಕ್ಯಾನಿಂಗಲ್ಲಿ ಕಂಡುಹಿಡಿಬೋದು. ಎಸ್ಪೆಷಲಿ ನಮ್ಮಲ್ಲಿ ನಾವು 3D ಸ್ಕ್ಯಾನಿಂಗ್ ಮಾಡ್ತೀವಿ. ಸೊ ಗರ್ಭಕೋಶದ ಪ್ರಾಬ್ಲಮ್ ಇದ್ದಲ್ಲಿ ಬೈ ಬರ್ತ್ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ, ಅದು ನಾರ್ಮಲ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗೋದಿಲ್ಲ. ಕೆಲವೊಂದ್ಸರಿ ಟ್ಯೂಬ್ ಟೆಸ್ಟ್ ಮಾಡಬೇಕಾಗುತ್ತೆ. ಗರ್ಭಕೋಶದ 2 ಭಾಗದಲ್ಲೂ ಟ್ಯೂಬ್ ಇರ್ತದೆ. 3-4 ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಸಿಂಪಲ್ ಟ್ರೀಟ್ಮೆಂಟಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಸಿಕ್ಕಿಲ್ಲ. ಈ ಟ್ಯೂಬಲ್ಲಿ ವೀರ್ಯಾಣು ಮತ್ತು ಅಂಡಾಣು ಸೇರುವಂಥ ಜಾಗನ ನಾವು ಟ್ಯೂಬ್ ಅಂತ ಹೇಳ್ತೀವಿ. ಈ ಟ್ಯೂಬ್ ಬ್ಲಾಕ್ ಬಂದಲ್ಲಿ ಅವರಿಗೆ ಟ್ಯೂಬ್ ಓಪನ್ ಮಾಡೋ ಸರ್ಜರಿ ಅಥವಾ IVF ಹೋಗಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಪರೀಕ್ಷೆ ನಾನೇನು ಹೇಳ್ತೀನಿ, ಅಥವಾ ನಮ್ಮಲ್ಲಿ ಬಂದಿಲ್ಲ ಅಂದರೂ ಕೂಡ ಎಷ್ಟೊಂದು ಮಹಿಳೆಯರಿಗೆ ನಾನೇನು ಹೇಳ್ತೀನಿ ಅಂದರೆ AMH ಪರೀಕ್ಷೆ. AMH ಏನು ಅಂದರೆ ಅಂಡಾಣುಗಳು ಎಷ್ಟಿದೆ ಅಂತ. ಈ ವೀರ್ಯಾಣುಗಳು ಏನಂದರೆ ಗಂಡು ಮಕ್ಕಳಲ್ಲಿ ಪ್ರತಿ 2-3 ತಿಂಗಳು ಹೊಸ ವೀರ್ಯಾಣುಗಳು ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇದು ಕಮ್ಮಿ ಬಂದಲ್ಲಿ, ಕ್ವಾಲಿಟಿ ಕೂಡ ಕಮ್ಮಿ ಬಂದಲ್ಲಿ ನಾವು ಇವರಿಗೆ ಮೆಡಿಸನ್ ಕೊಟ್ಟು ಇಂಪ್ರೂವ್ ಮಾಡ್ಬೋದು. ಆದರೆ ಹೆಣ್ಮಕ್ಳಲ್ಲಿ ಆ ಥರ ಅಲ್ಲ, ಇದು ಫಿಕ್ಸ್ ಡೆಪಾಸಿಟ್ ಥರ. ಅವ್ರು ಹುಟ್ಟಬೇಕಾದ್ರೆ ಇಷ್ಟು ಅಂಡಾಣು ಅಂತ ಫಿಕ್ಸ್ ಡೆಪಾಸಿಟಿಗೆ ಆಗಿದೆ. ಅವರು ಮುಟ್ಟಾಗಲಿಕ್ಕೆ ಸ್ಟಾರ್ಟ್ ಆದಾಗ ಶರೀರಕ್ಕೆ ಗೊತ್ತಿರಲ್ಲ ಇವರಿಗೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ, ಇವರಿಗೆ ಮದುವೆ ಆಗಿದೆ. ಆ ಶರೀರ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿ ತಿಂಗಳು ಅಂಡಾಣು ಬೆಳೆಯುತ್ತೆ, ಅಂಡಾಣು ರಿಲೀಸ್ ಆಗುತ್ತೆ. ಅಂದರೆ ಆ ಫಿಕ್ಸ್ ಡೆಪಾಸಿಟ್ ಇಂದ ಇಷ್ಟು ಅಂಡಾಣುಗಳು ಖಾಲಿ ಆಗ್ತಾ ಹೋಗುತ್ತೆ. ಕ್ರಮೇಣ ಇದು ಖಾಲಿ ಆಗ್ತಾ ಹೋಗೋದ್ರಿಂದ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದು ಪೂರ್ತಿ 0 ಆಗುತ್ತೆ. ಸೊ ಇದನ್ನ ಪತ್ತೆ ಹಿಡಿಯಲು ನಾವು AMH ಪರೀಕ್ಷೆ ಅಥವಾ ಸ್ಕ್ಯಾನಿಂಗಲ್ಲಿ ನೋಡ್ತೀವಿ. ಸೊ AMH ಪರೀಕ್ಷೆಯಲ್ಲಿ ಫಿಕ್ಸ್ ಡೆಪಾಸಿಟಲ್ಲಿ ಎಷ್ಟು ಉಳಿದಿದೆ ಅಂಡಾಣು ಅಂತ ಗೊತ್ತಾಗ್ತದೆ. ಈಗಿನ ಕಾಲದಲ್ಲಿ ನಾವು ಆಲ್ಮೋಸ್ಟ್ ಮುಂಚೆ ಏನು ಹೇಳ್ತಿದ್ವಿ, 40 ವರ್ಷ 45 ವರ್ಷ ಆದಮೇಲೆ AMH ಖಾಲಿ ಆಗುತ್ತೆ ಅಂತಿದ್ವಿ. ಬಟ್ ಈಗ ನೋಡಿದ್ರೆ 30-35 ವರ್ಷದಲ್ಲೇ ಈ AMH ಅಥವಾ ಅಂಡಾಣು ಕೌಂಟ್ ಖಾಲಿ ಆಗ್ತಿರೋದು ಕಂಡು ಬರ್ತಾ ಇದೆ. ಸೊ ಇದನ್ನು ಪರೀಕ್ಷೆ ಮಾಡಿಸಿದ್ರಲ್ಲಿ ಅಟ್ಲೀಸ್ಟ್ ಅವರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ಬೋದು AMH ಪ್ರಕಾರ, ಅಥವಾ ಬೇಗ ಎಂಬ್ರಿಯೋ ಫ್ರೀಸಿಂಗ್ ಅಥವಾ ಎಗ್ ಫ್ರೀಸಿಂಗ್ ಕೂಡ ಮಾಡ್ಬೋದು. ಇವನ್ ಇನ್ ಅನ್ಮ್ಯಾರಿಡ್ ಕೂಡ ನಾವು ಹೇಳ್ತೀವಿ, ಅಕಸ್ಮಾತ್ ನೀವು ಡಿಲೇ ಮಾಡ್ತಿದ್ದೀರಾ ಮ್ಯಾರೇಜ್ ಅಂದರೆ ಅಟ್ಲೀಸ್ಟ್ AMH ಪರೀಕ್ಷೆ ಮಾಡಿಸಿ ಅಂತ. ಇದು ಬಿಟ್ಟು ಸಾಮಾನ್ಯವಾಗಿ ಥೈರಾಯ್ಡ್, ಪ್ರೊಲ್ಯಾಕ್ಟಿನ್, ಹಾರ್ಮೋನ್ ಈ ಪರೀಕ್ಷೆಗಳನ್ನು ಮಾಡ್ತೀವಿ. ಸರ್, ಈಗ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳುವಾಗ ಸರ್ ಹೇಳಿದ್ರು, ಇವಾಗ ಮಕ್ಕಳಾಗದಿದ್ರೆ ಜನರು ನೇರವಾಗಿ IVFಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲರಿಗೂ IVFನ ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಹಾಗಿದ್ರೆ IVFಗೆ ಹೋಗುವ ಮೊದಲು ಅದಕ್ಕೆ ಸಂಬಂಧಿಸಿದಂತೆ ಔಷಧ ಚಿಕಿತ್ಸೆ ಆಗಿರ್ಬೋದು ಅಥವಾ ಹಾರ್ಮೋನ್ ಚಿಕಿತ್ಸೆ, ಈ ರೀತಿ ಯಾವುದಾದ್ರೂ ಅವರಿಗೆ ಗರ್ಭಧಾರಣೆ ಸಹಜವಾಗಿ ಗರ್ಭಧಾರಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಆ್ಯಕ್ಚುಲಿ ಎಷ್ಟೊಂದು ಕಪಲ್ಸ್ಗಳು ನಾವು ಫರ್ಟಿಲಿಟಿ ಸೆಂಟರ್ ಅಥವಾ IVF ಸೆಂಟರ್ ಅಂದ ತಕ್ಷಣ ಬರಲಿಕ್ಕೆ ಎದುರುಬಿಡ್ತಾರೆ. ಯಾಕೆಂದರೆ ನಾವು ಅಲ್ಲಿಗೆ ಹೋದ್ವಿ ಅಂದರೆ IVF ಆಗ್ತದೆ ಅಂತ.
ಸೊ ಇದು ಮೊಟ್ಟ ಮೊದಲ ಈ ಪ್ರಾಬ್ಲಮ್ ಅಥವಾ ಈ ಮೈಂಡ್ಸೆಟ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಈಗ ನಮ್ಮಲ್ಲೇ ಕೂಡ ಬಂದಿರುವಂಥ ಪೇಷಂಟ್ಸಲ್ಲಿ ನಾವು ಯಾವುದೇ ಪೇಷಂಟಿಗಾಗಲಿ ಫಸ್ಟ್ ರಕ್ತ ಪರೀಕ್ಷೆ ಆಗಲಿ, ವೀರ್ಯಾಣು ಪರೀಕ್ಷೆ, ಹಾರ್ಮೋನ್ ಪರೀಕ್ಷೆ ಮಾಡ್ತೀವಿ. ಸೊ 100 ಜನ ಪೇಷಂಟ್ ಬಂದಿದ್ದಾರೆ ಅಂದರೆ ಅದರಲ್ಲಿ 60 ಭಾಗ ಪೇಷಂಟ್ಸ್ಗೆ ನ್ಯಾಚುರಲ್ ಅಥವಾ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಪ್ರೆಗ್ನೆನ್ಸಿ ಆಗ್ತದೆ. ಓನ್ಲಿ 20% ಅಷ್ಟು ಜನಕ್ಕೆ ಮಾತ್ರ ನಮಗೆ IVF-ನ ಅವಶ್ಯಕತೆ ಇರುತ್ತೆ. ಆದರೆ ನಮ್ಮಲ್ಲಿ ಬರೋ ಪೇಷಂಟ್ಸ್ಗಳೇ ಎಲ್ಲ ಡಿಲೇ ಆಗಿ ಬರ್ತಾರೆ. ಅಂದರೆ ಆ ಟೈಮಲ್ಲಿ ಏನು IVF ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರಿಗೆ IVF ಅವಶ್ಯಕತೆನೇ ಇರೋದಿಲ್ಲ. ಬಟ್ ಎಲ್ಲ ಕಡೆ ಸುತ್ತಾಡಿ ಡಿಲೇ ಮಾಡಿ ಬರೋ ಕಾರಣ ನಮ್ಮಲ್ಲಿ ಆಲ್ಮೋಸ್ಟ್ ಅವ್ರ IVF ಅವಶ್ಯಕತೆ ಇದ್ದಾಗಲೇ ಬಂದ್ಬಿಡ್ತಾರೆ. ಬಟ್ IVF ನಾವು ಯಾರಿಗೆ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಅಂಡಾಣು ಕೌಂಟ್. ಸೊ ಅಂಡಾಣು ಕೌಂಟ್ ಕಮ್ಮಿ ಇದೆ, ತುಂಬ ವರ್ಷ ಆಗಿದೆ ಮದುವೆ ಆಗಿ, ಅಂಥವ್ರಲ್ಲಿ IVF ಮಾಡಬೇಕಾಗುತ್ತೆ. ಟ್ಯೂಬ್ಗಳು ಟೆಸ್ಟ್ ಮಾಡಿದ್ವಿ, ಟ್ಯೂಬ್ ಬ್ಲಾಕ್ ಇದೆ ಅಥವಾ ಟ್ಯೂಬ್ ಡ್ಯಾಮೇಜ್ ಆಗಿದೆ, ಸರ್ಜರಿಲಿ ಟ್ಯೂಬ್ ಓಪನ್ ಆಗ್ತಿಲ್ಲ, ಅಂಥವ್ರಲ್ಲಿ ನಾವು ಮಾಡಬೇಕಾಗುತ್ತೆ. ಅಥವಾ ತುಂಬ ವಯಸ್ಸಾಗಿದೆ, ಹಳೆ ಟ್ರೀಟ್ಮೆಂಟ್ಗಳು ಆಲ್ರೆಡಿ ಹೊರಗಡೆ ಮಾಡಿಸ್ಕೊಂಡು ಬಂದಿದ್ದಾರೆ, IOI ಅಂತ ಟ್ರೀಟ್ಮೆಂಟ್, ಸಿಂಪಲ್ ಟ್ರೀಟ್ಮೆಂಟ್ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಅವ್ರ ಕಡೆಯಿಂದ, ಅದರಲ್ಲಿ ಅವರಿಗೆ ಸಕ್ಸಸ್ ಕಂಡು ಬಂದಿಲ್ಲ, ಅಂಥವ್ರಿಗೆ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಗಂಡು ಮಕ್ಕಳಲ್ಲಿ ವೀರ್ಯಾಣು ತುಂಬಾ ಕೌಂಟ್ ಕಮ್ಮಿ ಇದ್ದಲ್ಲಿ ಅಥವಾ ಕೌಂಟ್ ಕೂಡ ಆಬ್ಸೆಂಟ್ ಇದ್ದಲ್ಲಿ ಕೂಡ ನಾವು IVF ಮಾಡ್ತೀವಿ. ಎಷ್ಟೊಂದು ಜನ ಏನನ್ಸುತ್ತೆ, ವೀರ್ಯಾಣುಗಳು ಸರ್ ನನ್ನಲ್ಲಿ ಇಲ್ಲ, ಎಷ್ಟೊಂದು ಕಡೆ ಹೇಳಿದ್ದಾರೆ ಡೋನರ್ ವೀರ್ಯಾಣು, ಬೇರೆಯವ್ರ ವೀರ್ಯಾಣು ಹೋಗಬೇಕು ಅಂತ. ಪ್ರೆಸೆಂಟ್ ಸರ್ಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಅವ್ರದ್ದೇ ಆದಂಥ ವೀರ್ಯಾಣುಗಳನ್ನು ನಾವು ಟೆಸ್ಟಿಸ್ಗಳಿಂದ ತೆಗೆದು ಅವ್ರದ್ದೇ ಆದಂಥ ಜೀನ್ಸ್ನ ಮಗುವಿಗೆ ಕೊಡಲು ಸಾಧ್ಯ ಇರ್ತದೆ. ಸೊ ಈ ಥರ ಪೇಷಂಟಿಗೂ ಕೂಡ ನಾವು IVF ಮಾಡ್ತೇವೆ. ಸರ್, ಇನ್ನೊಂದು ಅಂದರೆ ಈಗ IVF ಅಂದರೆ ಜನಕ್ಕೆ ಭಯ ಇರುತ್ತೆ, ಜೊತೆಗೆ ಅದು ಪೇನ್ಫುಲ್ ಅನ್ನುವಂತಹ ಒಂದು ಕಲ್ಪನೆ ಇದೆ ಸರ್, ಅದರ ಬಗ್ಗೆ ಸರಳವಾಗಿ ವಿವರಿಸೋದು. ಸೊ IVF ಬರೋ ಪೇಷಂಟ್ ಫಸ್ಟಿಗೆ ನಮಗೇನಂತಾರೆ, ಎಷ್ಟು ದಿವಸ ಅಡ್ಮಿಷನ್ ಆಗಬೇಕು ಸರ್, ಎಷ್ಟು ದಿವಸ ನಾವು ರೆಸ್ಟ್ ತೊಗೊಬೇಕು, ಇದು ಫಸ್ಟ್ ಪ್ರಶ್ನೆ ಇರುತ್ತೆ. ಸೊ ನಾನು ಪೇಷಂಟಿಗೆ ಏನು ಹೇಳ್ತೀನಿ, ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ. ಓಕೆ, ಯಾಕೆ ಅಂದರೆ ಒಂದು ಸ್ಟ್ರೆಸ್ ಫ್ರೀ ಇರಬೇಕು ಪೇಷಂಟು. ನಮ್ಮಲ್ಲಿ ಬರುವಂಥ ಪೇಷಂಟಿಗೆ ಹಾರ್ಡ್ಲಿ ನಾವು ಒಂದು ದಿವಸ ಅಡ್ಮಿಷನ್ ಮಾಡ್ತೀವಿ, ಅದು ಕೂಡ ಒಂದು ಡೇ ಕೇರ್ ಮಾಡ್ತೀವಿ. ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕರೆದು ಸಂಜೆ ಕಳಿಸ್ತೀವಿ. ಸಾಮಾನ್ಯವಾಗಿ IVF ಪ್ರೊಸೀಜರ್ ಹೆಂಗೆ ಮಾಡ್ತೀವಿ ಅಂದರೆ, ಮುಟ್ಟಾದ 2ನೇ ದಿವಸ ಪೇಷಂಟಿಗೆ ಕರಿತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ, ಎಲ್ಲ ರೀತಿಯ ಅಂಡಾಣುಗಳು ಸೈಜ್ ಅಥವಾ ಯಾವುದೇ ರೀತಿ ಸಿಸ್ಟ್ ಏನೂ ಇಲ್ಲ ಅಂದಲ್ಲಿ ನಾವು IVF ಇಂಜೆಕ್ಷನ್ನ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಇಂಜೆಕ್ಷನ್ಸ್ ಕೂಡ ಮುಂಚೆ ಏನಿತ್ತು ಎಲ್ಲ ಇಂಜೆಕ್ಷನ್ಸ್ ಕೊಡೋದಿತ್ತು, ಈಗ ನೀಡಲ್ ಫ್ರೀ ಇಂಜೆಕ್ಷನ್ ಕೂಡ ಬಂದಿದೆ. ನೀಡಲ್ ಫ್ರೀ ಅಂದರೆ ಯಾವುದೇ ರೀತಿಯ ಸೂಜಿ ಇರೋದಿಲ್ಲ, ಆ ಥರ ಟೆಕ್ನಾಲಜಿಲಿ ಕೂಡ ನಾವು ಇಂಜೆಕ್ಷನ್ಸ್ನ, ಹಾರ್ಮೋನ್ ಇಂಜೆಕ್ಷನ್ನ ಕೊಡ್ತಾ ಇರ್ತೀವಿ. ಸೊ ಒಬ್ಬೊಬ್ಬರಿಗೆ 9 ದಿವಸ, ಒಬ್ಬೊಬ್ಬರಿಗೆ 10 ದಿವಸ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಇಂಜೆಕ್ಷನ್ ಕೊಡೋ ಉದ್ದೇಶ ಏನಂದ್ರೆ ಅಂಡಾಣುಗಳನ್ನ ಬೆಳೆಸಲಿಕ್ಕೆ. ಯಾವಾಗ ಅವ್ರ ಅಂಡಾಣುಗಳು ಬೆಳೆಯುತ್ತೆ, ಆ ಅಂಡಾಣುಗಳನ್ನ ಮೆಚ್ಯೂರ್ ಮಾಡಲಿಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಇದನ್ನು ಟ್ರಿಗರ್ ಇಂಜೆಕ್ಷನ್ ಅಂತ ಹೇಳ್ತೀವಿ. 35 ತಾಸು ಆದಮೇಲೆ ನಾವು ಅಂಡಾಣು ಪಿಕಪ್ ಅಥವಾ ಎಗ್ ಪಿಕಪ್ನ ಮಾಡ್ತೀವಿ. ಇದು ಸಿಂಪ್ಲೆಸ್ಟ್ ಪ್ರೊಸೀಜರ್, 5ರಿಂದ 10 ನಿಮಿಷ ಇರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕರಿತೀವಿ ಪೇಷಂಟ್ನ, ಪ್ರೊಸೀಜರ್ ಮಾಡ್ತೀವಿ, 4ರಿಂದ 5 ಗಂಟೆ ಆದಮೇಲೆ ಮನೆಗೆ ಡಿಸ್ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ಡೇಯಿಂದ ಅವರು ವರ್ಕಿಗೆ ಹೋಗ್ಬೋದು. ಇಂಜೆಕ್ಷನ್ ತಗುವಾಗ ಕೂಡ ಅವರು ಬರ್ತಾರೆ, 5 ನಿಮಿಷ ಇಂಜೆಕ್ಷನ್ ತೊಗೊಂಡು ಅವ್ರ ಕೆಲಸಕ್ಕೆ ಹೋಗ್ತಾರೆ. ಇದು ಫಸ್ಟ್ ಪ್ರೊಸೀಜರ್. ಆದರೆ ಇದಾದ್ಮೇಲೆ ಲ್ಯಾಬಲ್ಲಿ ವೀರ್ಯಾಣು ಮತ್ತು ಅಂಡಾಣು ಸೇರಿಸಿ ಭ್ರೂಣನ ನಾವೇನು ತಯಾರಿ ಮಾಡ್ತೀವಿ, ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಆ ಭ್ರೂಣನ ಗರ್ಭಕೋಶಕ್ಕೆ ಹಾಕ್ತೀವಿ. ಒಂದು ಸೀಡ್ ಅಂಡ್ ಸಾಯಿಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಎಷ್ಟು ಬೀಜ ಚೆನ್ನಾಗಿರ್ಬೇಕು ಅಷ್ಟು ಮಣ್ಣು ಕೂಡ ಚೆನ್ನಾಗಿರ್ಬೇಕು, ಅವಾಗಷ್ಟೇ ಆ ಗಿಡ ಆಗಿ ಬೆಳಿಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಗರ್ಭಕೋಶ ಕೂಡ ಚೆನ್ನಾಗಿದ್ದಲ್ಲಿ ಮಾತ್ರ ನಾವು ಆ ಭ್ರೂಣ ಕೂರ್ಲಿಕ್ಕೆ ಸಾಧ್ಯ. ಆ ಭ್ರೂಣ ಕೂರ್ಲಿಕ್ಕಿಂತ ಮುಂಚೆ ಗರ್ಭಕೋಶ ಲೈನಿಂಗ್ ಅಂತ ಹೇಳ್ತೀವಿ, ಎಂಡೋಮೆಟ್ರಿಯಂ, ಇದನ್ನ ಬೆಳೆಸ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಅಡ್ಮಿಷನ್ ಅಥವಾ ಡೈಲಿ ಬರ್ಲಿಕ್ಕೆ ಅವಶ್ಯಕತೆನೂ ಇರಲ್ಲ. ಮೋಸ್ಟ್ ಆಫ್ ದ ಮೆಡಿಸಿನ್ಸ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ. ಸೊ ಬಂದು ಭ್ರೂಣ ಹಾಕೋ ದಿವಸ ಕೂಡ ಅವರು ಸ್ಕ್ಯಾನಿಂಗ್ ಮಾಡೋ ತರ ಬಂದು 10 ನಿಮಿಷ ಭ್ರೂಣ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾರೆ. ಕೆಲವೊಂದು ಮೆಡಿಸಿನ್ಸ್ ಡೆಫಿನೆಟ್ಲಿ ನಾವು ಎಕ್ಸ್ಟ್ರಾ ಕೊಡ್ತೀವಿ ಪ್ರೆಗ್ನೆನ್ಸಿ ಕೂರ್ಲಿಕ್ಕೆ. ಅದಾದ್ಮೇಲೆ ಅವರು ಪ್ರೆಗ್ನೆನ್ಸಿ ಪರೀಕ್ಷೆ ಮಾಡಿಸ್ಕೊತಾರೆ. ಸರ್, ಇನ್ನು ಸಾಕಷ್ಟು ಜನ IVF ಅಥವಾ ಬಂಜೆತನದ ಚಿಕಿತ್ಸೆ ಅಂದ್ರೆ ಅದರ ಕುರಿತು ಸಾಕಷ್ಟು ಒಂದು ತಪ್ಪು ಕಲ್ಪನೆಯನ್ನ ಹೊಂದಿದ್ದಾರೆ ಸರ್. ಕೆಲವರು ಮುಜುಗರದಿಂದ ವೈದ್ಯರನ್ನ ಸಂಪರ್ಕ ಮಾಡೋದೇ ಇಲ್ಲ. ಈಗ ಜನರು ತಿಳಿದುಕೊಳ್ಳಬಹುದಾದಂತ ಸತ್ಯಾಂಶಗಳು ಅನ್ನೋದಾದ್ರೆ ಯಾವ್ಯಾವು ಸರ್? ಇದು ನೀವು ಕೇಳಿದ್ದು ನಿಜವಾಗೂ ಅತ್ಯಂತ ಮಹತ್ವದ ಪ್ರಶ್ನೆ. ಇಂದಿಗೂ ನಾವು ನೋಡ್ತಾ ಇದ್ದೀವಿ, ಅನೇಕ ಕುಟುಂಬಗಳಲ್ಲಿ ಮಕ್ಕಳಾಗದೆ ಹೋದರೆ ಮೊದಲು ಏನು ಮಾಡಿಬಿಡ್ತಾರೆ, ಮಹಿಳೆ ಕಡೆಗೆ ಬೆರಳು ಮಾಡಿ ತೋರಿಸ್ಬಿಡ್ತಾರೆ. ತುಂಬ ಸುಲಭ ಇದು. ಆದರೆ ಇಂದಿನ ವೈಜ್ಞಾನಿಕ ಅಧ್ಯಯನಗಳು ಏನು ಹೇಳ್ತಾವೆ ಅಂದರೆ, ಅದನ್ನು ಕೆಲವೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಮೊದಲು ಹೇಳಿದಂಗೆ ಸುಮಾರು 40% ಕಾಸಸ್ ಅಂತ ಹೇಳೋ ಪ್ರಕರಣಗಳಲ್ಲಿ ಸಮಸ್ಯೆ ಮಹಿಳೆಯಲ್ಲಿ ಇರ್ಬೋದು. ಆಮೇಲೆ ಇನ್ನು ಮಿಕ್ಕಿದ್ದ 40% ಪ್ರಕರಣಗಳಲ್ಲಿ ಅಥವಾ ಕಾಸಸ್ ಪುರುಷರಲ್ಲಿ ಇರ್ಬೋದು. ಉಳಿದ 20% ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತೆ, ಇವು ಇಬ್ಬರಲ್ಲೂ ಇರ್ಬೋದು, ಮಹಿಳೆಯಲ್ಲೂ ಇಬ್ಬರು, ಮಹಿಳೆ ಮತ್ತು ಪುರುಷ ಇಬ್ಬರಲ್ಲೂ ಇರ್ಬೋದು, ಅಥವಾ ಬೇರೆ ಯಾವುದೇ ಕಾರಣಗಳು ಇರ್ಬೋದು. ಆದ್ರಿಂದ ಏನು ಮಾಡಬೇಕಿಲ್ಲಿ, ಗಂಡ ಹೆಂಡತಿ ಇಬ್ಬರೂ ಸೇರಿ ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಅದನ್ನು ಅವಾಯ್ಡ್ ಮಾಡೋದು, ಒಬ್ರಿಗೊಬ್ರು ಬ್ಲೇಮ್ ಮಾಡೋದನ್ನು ಅವಾಯ್ಡ್ ಮಾಡೋದಕ್ಕೆ ಅವರಿಬ್ಬರು, ಗಂಡ ಹೆಂಡತಿ ಇಬ್ಬರೂ ಸೇರಿ ಪರೀಕ್ಷೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು.
ಅಂತ ನಾನು ಹೇಳ್ತೀನಿ. ಇನ್ನೊಂದು ತಪ್ಪು ಕಲ್ಪನೆ ಅಂದರೆ IVF ಮಕ್ಕಳಾಗಲಿಲ್ಲ ಅಂದರೆ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, IVF ಅಂದರೆ ಕೊನೆ ಹಂತದ ಚಿಕಿತ್ಸೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಇದು ಸಂಪೂರ್ಣ ಸತ್ಯವಲ್ಲ. IVF ಇಸ್ ನಾಟ್ ಅದೇ ಒಂದು ಟ್ರೀಟ್ಮೆಂಟು ಮಕ್ಕಳಾಗೋದಕ್ಕಂತಲ್ಲ. ಪ್ರತಿಯೊಬ್ಬರಿಗೂ IVF ಅಗತ್ಯತೆ ಇರುವುದಿಲ್ಲ. ನೀವು ಇದು ಯಾವಾಗ ಗೊತ್ತಾಗುತ್ತೆ? ನೀವು ಸೆಂಟ್ರಿಗೆ ಬಂದಮೇಲೆ, ಫರ್ಟಿಲಿಟಿ ಸೆಂಟ್ರಿಗೆ ಹೋಗಿ ನೀವು ಕನ್ಸಲ್ಟ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವರಿಗೆ ಏನಾಗ್ಬಿಡುತ್ತೆ, ಕೇವಲ ಔಷಧಿ ಮೇಲೇ ಆಗ್ಬೋದು, ಕೆಲವರಿಗೆ ಜೀವನ ಶೈಲಿಯ ಬದಲಾವಣೆ, ಲೈಫ್ ಸ್ಟೈಲ್ ಮೋಡಿಫಿಕೇಶನ್ ಮೇಲೆ ಆಗ್ಬೋದು. ಇವು ಇತ್ತೀಚಿನ ಈ ಗೂಗಲ್ ಇನ್ಫಾರ್ಮೇಷನಿಂದ ದಂಪತಿಗಳು ಏನಾಗ್ಬಿಟ್ಟಿದೆ, ಅವರೇ ವೈದ್ಯರ ರೋಲನ್ನು ಅವರೇ ನಿಭಾಯಿಸ್ತಾ ಇದ್ದಾರೆ. ಸೊ ಅವ್ರು ಹಾಗೆ ಮಾಡದೆ ಕೆಲವರು ಕೇವಲ ಔಷಧಿ ಮೇಲೇ ಟ್ರೀಟ್ಮೆಂಟ್ ಆಗ್ಬೋದು, ಕೆಲವರಿಗೆ ಜೀವನ ಶೈಲಿ ಬದಲಾವಣೆಯಿಂದ ಆಗ್ಬೋದು, ಮತ್ತು ಇನ್ನೂ ಕೆಲವರಿಗೆ ಸಿಂಪಲ್ ಮೈನರ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್, IUIದಿಂದ ಅಥವಾ ಯಾವುದೋ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ, ಫರ್ಟಿಲಿಟಿ ಎನ್ಹಾನ್ಸಿಂಗ್ ಸರ್ಜರಿಯಿಂದನೂ ಸಾಕಾಗಬಹುದು. ಇದಕ್ಕೆಲ್ಲ ಗೊತ್ತಾಗಬೇಕಂದ್ರೆ ಅವರು ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು. ಮತ್ತೊಂದು ಪ್ರಮುಖ ವಿಷಯ ನಾನು ಹೇಳೋದಂದರೆ, ಇನ್ನೂ ಸಮಯ ಇದೆ, ಇನ್ನೂ ಟೈಮ್ ಇದೆ ಅಂತ ಜನ ಅಂದ್ಕೊಳ್ತಾರೆ. ಮದುವೆ ಆಗೋದು ಲೇಟು, ಆಮೇಲೆ ಅದಾದಮೇಲೆ ಇನ್ನೂ ಟೈಮ್ ಇದೆ ಅಂತ ಅನೇಕ ದಂಪತಿಗಳು ಏನು ಮಾಡ್ತಾರೆ, ವರ್ಷಾನುಗಂಟ್ಲ ಕಾಲ ಕಳೀತಾರೆ. ಈ ಥರ ಮಾಡಕೂಡ್ದು. ಆದರೆ ಮಹಿಳೆಯರ ಫರ್ಟಿಲಿಟಿ, ಫಲವತ್ತತೆ ಅಂತಾರಲ್ಲ, 35 ವರ್ಷ ಆದ ನಂತರ ವೇಗವಾಗಿ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಎಗ್ ಸಂಖ್ಯೆ ಕಡಿಮೆ ಆಗುತ್ತೆ. ಆದ್ದರಿಂದ ಸಮಯನ ಹಾಳು ಮಾಡಬಾರ್ದು. ಆದಷ್ಟು ಬೇಗ ಅವರು ವೈದ್ಯರನ್ನು ಅಥವಾ ಫರ್ಟಿಲಿಟಿ ಸೆಂಟರನ್ನು ಸಂಪರ್ಕಿಸಬೇಕು. ಇನ್ನೊಂದು, ಇವರು ಎಲ್ಲ ದಂಪತಿಗಳು, ಸಂತಾನಹೀನತೆಯಿಂದ ಬಳಲ್ತಿರೋ ದಂಪತಿಗಳು ನೆನಪಿಡೋ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಜಿತನ ಅನ್ನೋದು ಒಂದು ಶಾಪ ಅಲ್ಲ, ಇದು ಶಾಪನೂ ಅಲ್ಲ, ಇದು ಪಾಪನೂ ಅಲ್ಲ. ಆದರೆ ಇದೊಂದು ವೈದ್ಯಕೀಯ ಸಮಸ್ಯೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಡಯಾಬಿಟೀಸ್ ಇದೆಯೋ ಅಥವಾ ರಕ್ತದೊತ್ತಡಕ್ಕೆ ಚಿಕಿತ್ಸೆ ಪಡಿತೀವಲ್ಲ, ಯಾವುದೋ ಒಂದು ಮೆಡಿಕಲ್ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪಡಿತೀವಿ, ಅದೇ ರೀತಿ ಸಂತಾನ ಸಮಸ್ಯೆಗೂ ಇವತ್ತಿನ ಕಾಲದಲ್ಲಿ ಸೂಕ್ತ ವೈಜ್ಞಾನಿಕ ಚಿಕಿತ್ಸೆಗಳಿವೆ, ಸಮಸ್ಯೆಗೆ ಪರಿಹಾರಗಳಿವೆ. ಅದಕ್ಕೆ ನಾನು ಏನು ಹೇಳೋದಂದರೆ, ಮುಜುಗರ ಬೇಡ, ಯಾರೂ ಭಯ ಪಡಬೇಕಿಲ್ಲ. ಸಮಾಜ ಏನು ಹೇಳ್ತದೆ ಅಂದ್ಕೊಂಡು ಕೇಳ್ಕೊಂಡು ಕೂತ್ಕೋಬೇಕಿಲ್ಲ. ನಾಳೆ ಕನ್ಸಲ್ಟ್ ನಾಳೆ ಮಾಡೋಣ ಅಂತ ಯಾರೂ ಮತ್ತು ಇದು ಯಾವ ವಿಷಯಕ್ಕೂ ಆತಂಕ ಪಡಬೇಕಾಗಿಲ್ಲ. ಮತ್ತು ವಿಳಂಬ ಮಾಡದೆ ನೀವು ಬೇಗ ಹೋಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸ್ರಿ ಅಥವಾ ಯಾವುದೇ ಫರ್ಟಿಲಿಟಿ ಸೆಂಟ್ರಿಗೆ ತಾವು ವಿಸಿಟ್ ಮಾಡಿ. ಖಂಡಿತ ಸರ್. ಸರ್, ಇನ್ನು ಎಂಡಾಲಜಿ ಲ್ಯಾಬ್ ಬಗ್ಗೆ ಸಾಮಾನ್ಯ ಜನರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಈ ಲ್ಯಾಬ್ನಲ್ಲಿ ಯಾವ್ಯಾವ ಪರೀಕ್ಷೆ ನಡೆಸಲಾಗುತ್ತೆ, ವಿಶೇಷವಾಗಿ ವೀರ್ಯ ಪರೀಕ್ಷೆಯಿಂದ ವೈದ್ಯರಿಗೆ ಯಾವ ಮಾಹಿತಿ ಸಿಗುತ್ತೆ ಅಂತ, ಈಗ ಚಿಕಿತ್ಸೆ ಮಾಡುವಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಸರ್? ಆಂಡ್ರಾಲಜಿ ಲ್ಯಾಬ್ರೇಟರಿ ಅಂದರೆ ಮುಖ್ಯವಾಗಿ ಅದು ಪುರುಷರ ಸಂತಾನೋತ್ಪತ್ತಿ ಸಾಮರ್ಥ್ಯ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡೋ ಅಥವಾ ಮೌಲ್ಯಮಾಪನ ಮಾಡುವ ಒಂದು ಲ್ಯಾಬ್ರೇಟರಿ ಆಗಿರ್ತದೆ. ಸೊ ಈ ಆಂಡ್ರಾಲಜಿಯಲ್ಲಿ ವೀರ್ಯ ತಪಾಸಣೆ ಮುಖ್ಯವಾದ ಒಂದು ಪರೀಕ್ಷೆ ಇರ್ತದೆ. ಅಲ್ಲಿ ಇದರಲ್ಲಿ ನಾವು ಏನು ಮಾಡ್ತೀವಿ, ಇದು ಟ್ರೀಟ್ಮೆಂಟ್ ಒಂದೇ ಇಲ್ಲ, ಡಯಾಗ್ನೋಸ್ಟಿಕ್ನೂ ಆಗುತ್ತೆ, ಥೆರಪೆಟಿಕ್ನೂ ಆಗುತ್ತೆ. ಸೊ ಅಂದರೆ ಸಂಬಂಧಪಟ್ಟ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ ಏನು ಬೇಕೋ ಅದನ್ನು ಮಾಡೋ ಲ್ಯಾಬ್ರೇಟರಿಗೆ ನಾವು ಆಂಡ್ರಾಲಜಿ ಲ್ಯಾಬ್ರೇಟರಿ ಅಂತ ಕರಿತೀವಿ. ಒಂದು ಮುಖ್ಯ ಪರೀಕ್ಷೆ ಇದರಲ್ಲಿ ಸೆಮೆನಾಲಿಸಿಸ್. ಮುಂಚೆ ಹೇಳ್ದಂಗೆ ನಾನು ಸೆಮೆನಾಲಿಸಿಸ್ ಒಂದು ಪುರುಷರಿಗೆ ಸಂಬಂಧಪಟ್ಟ ಪರೀಕ್ಷೆ. ಇದು ಒಂದು ಪರೀಕ್ಷೆ ಮಾಡಿದರೆ ಸಾಕು, ಪುರುಷರಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಇದೆಯೋ ಇಲ್ವೋ ಎಂಬ ಒಂದು ನಿಖರ ಮಾಹಿತಿ ಸಿಕ್ಬಿಡುತ್ತೆ ನಮಗೆ. ಸೊ ಇದರಲ್ಲಿ ವೀರ್ಯ ತಪಾಸಣೆ ಮಾಡಿದ ನಂತರ ವೀರ್ಯ ಪ್ರಮಾಣ ಹೇಗಿದೆ, ವೀರ್ಯಗಳ ಗುಣಮಟ್ಟ ಹೇಗಿದೆ, ವೀರ್ಯಗಳ ಸಂಖ್ಯೆ ಹೇಗಿದೆ, ವೀರ್ಯಗಳು ಓಡಾಡ್ತಾ ಇದೆಯೋ ಇಲ್ವೋ, ಅದ್ರ ಆಕಾರ ವಿಕಾರ ಎಲ್ಲನೂ ಒಂದೇ ಸಲ ನಾವು ನೋಡಿ ಅದ್ರ ಮುಖಾಂತರ ಮುಂದೆ ಏನು ಮಾಡಬೇಕು ಬೇಡ ಅಂತ ಒಂದು ಚಿಕಿತ್ಸಾ ಮಾರ್ಗಕ್ಕೆ ಒಂದು ಸೂಚನೆ ಆಗುತ್ತೆ. ಸೊ ಅದಲ್ಲದೆ ಇದರಲ್ಲಿ ನಾವು ಕೌಂಟ್ ಅಷ್ಟೇ ಇದ್ರೂ ಮಿಕ್ಕಿದೆಲ್ಲ ಸರಿ ಇಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಸೊ ಇದರಲ್ಲಿ ನಾವು ಏನ್ ಮಾಡ್ತೀವಿ, ಎಲ್ಲಾನು ನೋಡ್ಬೇಕು, ಕೌಂಟ್ ನೋಡ್ಬೇಕು, ಮೊಟಿಲಿಟಿ ನೋಡ್ಬೇಕು, ಮಾರ್ಫಾಲಜಿ ಅಂದ್ರೆ ಆಕಾರ ಚೆನ್ನಾಗಿದೆಯೋ ಇಲ್ಲೋ ಅದನ್ನು ನೋಡ್ಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಶಾಲೆಯಲ್ಲಿ ಒಂದು ಕ್ಲಾಸಲ್ಲಿ 100 ಜನ ಹುಡುಗರು ಇದ್ದಾರೆ. ಆ 100 ಹುಡುಗರಲ್ಲಿ ಎಲ್ಲರೂ ಚೆನ್ನಾಗಿ ಓದ್ತಾರಾ? ಇಲ್ಲ. ಸೊ ಅದರಲ್ಲಿ 4 ಜನ 5 ಜನ ಟಾಪಲ್ಲಿ ಇರ್ತಾರೆ. ಸೊ ಅದೇ ರೀತಿ ಇದರಲ್ಲಿ ನಾವು ಒಳ್ಳೆ ರಿಪೋರ್ಟ್ ನೋಡಿದರೆ ಅದರಲ್ಲಿ 5ರಿಂದ 10 ಸ್ಪಾಮ್ಗಳು ಮಾತ್ರ ಚೆನ್ನಾಗಿರ್ತಾವೆ 100ರಲ್ಲಿ. ಸೊ ಮಿಕ್ಕಿದೆಲ್ಲನೂ ಸ್ವಲ್ಪ ಅಂಕು ಡೊಂಕು, ತಲೆ ಬೆಂಡು ಅಥವಾ ಬಾಲಗಳು 2 ಇರ್ಬೋದು, ಅಥವಾ ಸುತ್ಕೊಂಡಿರ್ಬೋದು, ಅಥವಾ ಓಡಾಡಕ್ಕಾಗದೇ ಇರ್ಬೋದು, ಅಥವಾ ವಿಕಾರವಾಗಿರ್ಬೋದು. ಸೊ ಈ ರೀತಿ ಇವುಗಳನ್ನೆಲ್ಲ ನಾವು ಒಂದು ರೀತಿ ಮೈಕ್ರೋಸ್ಕೋಪಲ್ಲಿ ನೋಡಿ ಅವ್ರಿಗೆ ಏನು ಚಿಕಿತ್ಸೆ ಬೇಕು, ಏನು ಬೇಡ, ಮುಂದಿನ ಮಾರ್ಗಗಳಿಗೆ ಒಂದು ಮಾರ್ಗದರ್ಶಿಯಾಗಿ ಆಗುತ್ತೆ. ಅದಲ್ಲದೆ ನಮ್ಮ ಆಂಡ್ರಾಲಜಿ ಲ್ಯಾಬಲ್ಲಿ ನಾವು IUI ಅಂತ ಒಂದು ಪರೀಕ್ಷೆ, IUI ಮತ್ತು IVFಗೆ ಸಂಬಂಧಪಟ್ಟ ಹಾಗೆ ವೀರ್ಯಗಳನ್ನೆಲ್ಲ ಪ್ಯೂರಿಫೈ ಮಾಡಿ ಒಳ್ಳೆ ಓಡಾಡೋ ವೀರ್ಯಗಳನ್ನಷ್ಟೇ ಅದನ್ನು ಪ್ರಿಪೇರ್ ಮಾಡಿ ನಾವು ಕ್ಲಿನಿಷಿಯನ್ಗೆ ಕೊಡ್ತೀವಿ. ಸೊ ಇದು ನಮ್ಮದು ಮುಖ್ಯ ಉದ್ದೇಶ ಆಂಡ್ರಾಲಜಿ. ಅದಲ್ಲದೆ ಈಗ ಅಡ್ವಾನ್ಸ್ಡ್ ಲ್ಯಾಬ್ರೇಟರಿ ಪ್ರೊಸೀಜರ್ಸ್ ಬಂದಿದೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ವೀರ್ಯಗಳನ್ನ ಫ್ರೀಸ್ ಮಾಡಿ ಇಡ್ಬೋದು. ಫ್ರೀಸಿಂಗ್ ಅಂದ್ರೆ ಏನು, ಅಥವಾ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ವೀರ್ಯಗಳನ್ನ ಇವತ್ತಿನ ವೀರ್ಯ ನಾವು ಇನ್ನು 1 ದಿನ ಅಥವಾ 2 ದಿನ ಅಥವಾ 1 ವಾರ 1 ವರ್ಷ ಬಿಟ್ಟು ಉಪಯೋಗಿಸ್ಕೊಳ್ಳೋ ವಿಧಾನಕ್ಕೆ ಫ್ರೀಸಿಂಗ್ ಅಂತ ಕರಿತೀವಿ. ಸೊ ಇದು ಯಾರು ಮಾಡ್ಕೋಬಹುದು?
ವಯಸ್ಸು 21ರಿಂದ 55 ವರ್ಷದವರೆಗೂ ಇರೋ ಗಂಡಸರು ಯಾವಾಗ ಬೇಕಾದ್ರೂ ಅವರು ವೀರ್ಯ ಪರೀಕ್ಷೆ ಮಾಡಿಸಿದ ನಂತರ ಅವ್ರ ವೀರ್ಯಗಳನ್ನ ಶೇಖರಿಸಿ ಇಡ್ಬೋದು. ಇದು ನಮ್ಮ ಆಂಡ್ರಾಲಜಿ ಲ್ಯಾಬಿನ ಮುಖ್ಯ ಕೆಲಸ. ಅದಲ್ಲದೆ ನಮ್ಮ ಪುರುಷರಿಗೆ ಒಂದು ಮಾಹಿತಿ ಏನು ಹೇಳಬೇಕು ಅಂತಂದರೆ, ನಾವು ಫರ್ಟಿಲಿಟಿ ಸೆಂಟರಿಗೆ ಬಂದಿದ್ದೀವಿ ಅಂತಂದರೆ ಪರೀಕ್ಷೆ ಮಾಡಿಕೊಡೋದ್ರಲ್ಲಿ ನಾವು ಹಿಂಜರಿಬಾರ್ದು. ಸೊ ಏನೇ ಇದ್ರೂ ಮಹಿಳೆಯಲ್ಲನೇ ಇರಲಿ ದೋಷ ಅಥವಾ ದೋಷ ಇಲ್ಲದೇನೂ ಇರ್ಬೋದು, ಅಥವಾ ಪುರುಷರಲ್ಲಿ ದೋಷ ಇದೆ ಅಂತ ಅಲ್ಲ. ಒಂದು ಏನು ಅಂತಂದರೆ, ನಾವು ಮಹಿಳೆಯಲ್ಲಿದೆಯಾ ಅಥವಾ ಪುರುಷರಲ್ಲಿದೆಯಾ ಒಂದು ಸಮಗ್ರ ಮಾಹಿತಿನ ನಾವು ತಗೊಂಡು ಮುಂದಿನ ಚಿಕಿತ್ಸೆಗೆ ದಾರಿ ಮಾಡೋದಕ್ಕೋಸ್ಕರ ದಂಪತಿಗಳಿಬ್ಬರೂ ಪರೀಕ್ಷೆಗೆ ಸಂಬಂಧ ಪಡಬೇಕು. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ಏನ್ ರೂಪಕ್ಕ, ಬಾಳ ದಿನ ಆದ್ಮೇಲೆ ಭೇಟಿ ಆದೆಲ್ಲ? ಹಂಗಲ್ಲ, ಅದ ಕೆಲ್ಸ. ಯಾಕ ಮುಖ ಇಳ್ದತ್ತಲ್ಲ? ಹೌದು, ಏನ್ ಹೇಳುದ, ಮದ್ವೆಯಾಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ. ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ. ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ KLEಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ. ಹಂಗಂತಿ? ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ ಅಂಡ್ ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, 2nd ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-1530 ಮತ್ತು 0831-2473-777, ಎಕ್ಸ್ಟೆನ್ಷನ್ 1530. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ವಿಶ್ವ IVF ದಿನ, ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ಸೈಂಟಿಫಿಕ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್, ಜೊತೆಗೆ ಸಂತಾನೋತ್ಪತ್ತಿ ತಜ್ಞರು, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಅಭಿಲಾಷ್, ಜೊತೆಗೆ KLE ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಹಾಗೂ JNMCಯ ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು. ಸರ್, ಇತ್ತೀಚೆಗೆ ART ಕಾಯ್ದೆ ಹಾಗೇನೆ ಸರೋಗಸಿ ಕಾಯ್ದೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಅಂದ್ರೆ ಈ ಕಾಯ್ದೆಗಳು ಯಾಕೆ ಬಂದವು, ಇವುಗಳಿಂದ ನಮಗೆ ಏನು ಪ್ರಯೋಜನ ಅನ್ನುವಂತ ಪ್ರಶ್ನೆ ಬರುತ್ತೆ. ಇದು ಒಂದು ಒಳ್ಳೆಯ ಪ್ರಶ್ನೆ. ಇದು ಸಾಮಾನ್ಯ ಜನರಿಗೆ ಬಹಳ ಉಪಯುಕ್ತವಾದ ಕಾನೂನು. ಭಾರತ ಸರ್ಕಾರದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಈ ಆ್ಯಕ್ಟನ್ನು, ART ಆ್ಯಕ್ಟ್ ಮತ್ತು ಸರೋಗಸಿ ಆ್ಯಕ್ಟನ್ನು ಜಾರಿಗೆ ತಂದಿದೆ ಇತ್ತೀಚೆಗೆ 2022ರಲ್ಲಿ. ಸೊ 2022ರ ಮುಂಚೆ ಭಾರತದಲ್ಲಿ ಫರ್ಟಿಲಿಟಿ ಸೆಂಟರ್ ಅಥವಾ IVF ಸೆಂಟರ್ಗಳ ರೆಗ್ಯುಲೇಷನ್ ಇರಲಿಲ್ಲ, ಒಂದು ಕಂಟ್ರೋಲ್ ಇರಲಿಲ್ಲ. ಸೊ ಎಲ್ರಿಗೂ ಒಂದು ಹಿಂದೆ IVF ಕ್ಷೇತ್ರದಲ್ಲಿ ಒಂದೇ ರೀತಿಯ ನಿಯಮಗಳು ಇರಲಿಲ್ಲ. ಈಗ ಭಾರತ ಸರ್ಕಾರ ART ಆ್ಯಕ್ಟ್ ಮತ್ತು ಇದರ ಮೂಲಕ ಎಲ್ಲ IVF ಕೇಂದ್ರಗಳು ರಿಜಿಸ್ಟರ್ಡ್ ಆಗಿರಬೇಕು. ಭಾರತ ಸರ್ಕಾರದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿ ಪ್ರತಿಯೊಂದು ಸೆಂಟ್ರು ನೋಂದಾಯಿತವಾಗಿರಬೇಕು. ಇಲ್ಲ ಅಂದರೆ ಅವರು ನಿಮ್ಮ ಸೆಂಟರ್ ನಡೆಸೋಕ್ಕೆ ಬಿಡೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಈ ಆ್ಯಕ್ಟ್ನಿಂದ ನಿಗದಿತ ಮಾನದಂಡಗಳನ್ನ ಪಾಲಿಸಲೇಬೇಕಾಗುತ್ತೆ. ಪ್ರತಿಯೊಂದು ಫರ್ಟಿಲಿಟಿ ಸೆಂಟ್ರು ನಿಗದಿತ ಮಾನದಂಡಗಳನ್ನ ಅಥವಾ ಡಿಫೈನ್ಡ್ ರೂಲ್ಸ್ ಇದೆ ಅದರಲ್ಲಿ. ಎಲ್ಲ ಸೆಂಟರ್ನ ಹೇಗೆ ನಡೆಸಬೇಕು, ಇನ್ಫ್ರಾಸ್ಟ್ರಕ್ಚರ್ ಹೇಗಿರಬೇಕು, ನಿಮ್ಮಲ್ಲಿ ಸಿಬ್ಬಂದಿ ಯಾವ ಥರ ಇರಬೇಕು, ವೈದ್ಯರ ಕ್ವಾಲಿಫಿಕೇಷನ್ನು, ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟು, ಕೌನ್ಸಿಲರು, ಎಲ್ಲ ಸಿಬ್ಬಂದಿಗಳ ಒಂದು ಕ್ವಾಲಿಫಿಕೇಷನ್ಸ್ ಏನಿರಬೇಕು, ಒಂದು ನಿಗದಿತ ಮಾನದಂಡಗಳನ್ನ ರೂಪಿಸ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಸಂತಾನಹೀನ ದಂಪತಿಗಳಿಗೆ ಅಥವಾ ರೋಗಿಗಳಿಗೆ ಇಟ್ಸ್ ಸುರಕ್ಷಿತ ಗುಣಮಟ್ಟದ ಚಿಕಿತ್ಸೆ ಕೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಇದರಿಂದ ಏನಾಗ್ಬಿಡುತ್ತೆ, ನಮ್ಮ ಸರ್ಕಾರಕ್ಕೂ ಒಂದು ಡಾಟಾ ಬೇಸ್ ಸಿಗುತ್ತೆ. ಎಲ್ಲಾನು ಒಂದು ಕಡೆ ಕೇಂದ್ರೀಕೃತವಾಗಿ ದೇಶದಲ್ಲಿ ಇರುವಂಥ ಎಲ್ಲ ಫರ್ಟಿಲಿಟಿ ಸೆಂಟರ್ಗಳ ಒಂದು ಡಾಟಾ ಅವರಿಗೆ ಸಿಗುತ್ತೆ ಮತ್ತು ಒಂದು ಗುಣಮಟ್ಟದ ಫರ್ಟಿಲಿಟಿ ಕೇರನ್ನು ಕೊಡೋಕ್ಕೆ ತುಂಬ ಅನುಕೂಲವಾಗುತ್ತೆ. ಇದರಲ್ಲಿ ಫರ್ಟಿಲಿಟಿ ಸೆಂಟ್ರಲ್ಲಿ ಏನಿರುತ್ತೆ, IVF ಅಲ್ಲಿ ನಾವು ಊಸೈಡ್ ಡೊನೇಷನ್ಸ್ ಅಂತ ಹೇಳ್ತೀವಿ. ಯಾವ ಮಹಿಳೆಯಲ್ಲಿ ಅಂಡಾಣುಗಳ ಕೊರತೆ ಇರುತ್ತೋ ಅವ್ರಿಗೆ ಅಂಡಾಣುಗಳನ್ನು ತಗೊಳ್ತಾರೆ, ಅವ್ರಿಗೆ ಅಂಡಾನುದಾನ ಇರ್ಬೋದು. ಕೆಲವೊಂದು ದಂಪತಿಗಳಲ್ಲಿ ಪುರುಷರಲ್ಲಿ ವೀರ್ಯಾಣುಗಳ ಸಮಸ್ಯೆ ಇದ್ದಾಗ ವೀರ್ಯಾನುದಾನನೂ ತಗೊಳ್ಬೋದು. ಅದು ಭ್ರೂಣ ಸಂಗ್ರಹಣೆ, ಎಂಬ್ರಿಯೋನ ಪೂಲಿಂಗ್ ಮಾಡ್ಬೋದು. ಮತ್ತು ಈ ದಾಖಲೆಗಳ ನಿರ್ವಹಣೆ, ರೆಕಾರ್ಡ್ ಕೀಪಿಂಗ್ ಅಂತ ಹೇಳ್ತೀವಿ, ಇವೆಲ್ಲಕ್ಕೂ ಸಹಕಾರ ಆಗಲಿ ಅಂತ ಹೇಳಿ ನಿಗದಿತ ಮಾನದಂಡಗಳಿಂದ ART ಕ್ಲಿನಿಕ್ಸ್ ಇರ್ಬೋದು. ಮತ್ತು ಮುಂಚೆ ಥರ ನಾವೆಲ್ಲ ಬ್ಯಾಂಕಿಂಗು
ಮುಂಚೆ ಫರ್ಟಿಲಿಟಿ ಸೆಂಟರ್ಲ್ಲೇ ಮಾಡ್ಕೊಳ್ಬಹುದಿತ್ತು, ಆದರೆ ಈಗ ಹಾಗಲ್ಲ. ಇದು ART ಬ್ಯಾಂಕ್ ಇಟ್ ಶುಡ್ ಫಂಕ್ಷನ್ ಆಸ್ ಅ ಸೆಪರೇಟ್ ಎಂಟಿಟಿ. ಅಂದರೆ ಅಂಡಾನು ನಾವು ತಗೊಳ್ಬೇಕು, ಭ್ರೂಣ ತಗೊಳ್ಬೇಕು, ವೀರ್ಯಾಣುಗಳನ್ನು ತಗೊಳ್ಬೇಕು ದಾನಿಗಳಿಂದ ಅಂದರೆ ಅದು ಸೆಂಟರ್ಗೆ ಅದಕ್ಕೆ ಕನೆಕ್ಷನ್ ಇರೋದಿಲ್ಲ. ಇದು ART ಬ್ಯಾಂಕು ಸೆಪರೇಟ್ ಒಂದು ಎಂಟಿಟಿಯಾಗಿ ಫಂಕ್ಷನ್ ಮಾಡುತ್ತೆ. ಫರ್ಟಿಲಿಟಿ ಸೆಂಟರ್ ಒಂದು ಸೆಪರೇಟ್ ಎಂಟಿಟಿಯಾಗಿ. ಇದರಿಂದ ಎಲ್ಲ ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆನ್ಸಿ ಇರುತ್ತೆ ಮತ್ತು ರೋಗಿಗಳಲ್ಲಿ ಏನು ಮಾಡುತ್ತೆ, ಸೆಂಟರ್ಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತೆ. ಇವಕ್ಕೆ ಎಲ್ಲ ART ಬ್ಯಾಂಕ್ ಇರಲಿ, ART ಕ್ಲಿನಿಕ್ ಇರಲಿ, ಇವೆಲ್ಲಕ್ಕೂ ಸ್ಪಷ್ಟವಾದ ನಿಯಮಗಳಿವೆ ಸರ್ಕಾರದಿಂದ. ಇದರಿಂದ ಪಾರದರ್ಶಕತೆ ಮತ್ತು ವಿಶ್ವಾಸ ಹೆಚ್ಚಾಗ್ತಾ ಇದೆ. ಇನ್ನೊಂದು ಹೇಳಿದೆ, ಸರೋಗಸಿ ಆ್ಯಕ್ಟ್ ಕೂಡ ಅಗತ್ಯವಿರೋ ಕುಟುಂಬಗಳಿಗೆ ಏನು ಮಾಡಿದೆ, ಕಾನೂನುಬದ್ಧವಾಗಿ ಹಾಗೂ ನೈತಿಕ ಮಾರ್ಗದರ್ಶನ ಒದಗಿಸಿದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಎಲ್ಲ ಕಾಯ್ದೆಗಳು ರೋಗಿಗಳ ಹಕ್ಕುಗಳನ್ನ ರಕ್ಷಿಸ್ತವೆ ಮತ್ತು ದೇಶದಲ್ಲಿ ಫರ್ಟಿಲಿಟಿ ಕೇರ್ ಹೇಳ್ತೀವಲ್ಲ, ವೈದ್ಯಕೀಯ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತವೆ. ಸರ್, ಈಗ IVF ಲ್ಯಾಬ್ನಲ್ಲಿ ಅಂಡಾಣು ಮತ್ತೆ ವೀರಾಣು ಸೇರಿದ ನಂತರ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಇವಾಗ ಅಂಡಾಣು ವೀರಾಣು ಸೇರಿ ಭ್ರೂಣ ರೂಪುಗೊಳ್ಳುತ್ತಲ್ವಾ, ಅಲ್ಲಿ ನಡೆಯುವ ಪ್ರಕ್ರಿಯೆಯನ್ನ ನಮಗೆ ಸರಳವಾಗಿ ವಿವರಿಸೋದಾದ್ರೆ ಸರ್. ಖಂಡಿತ, ಇದೊಂದು ನಿಜವಾದ ಅದ್ಭುತವಾದ ವೈಜ್ಞಾನಿಕ ಪ್ರಕ್ರಿಯೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲಿಗೆ ಅಂಡಾಣುಗಳನ್ನ ಸಂಗ್ರಹಿಸ್ತೀವಿ, ಅದ್ರ ಜೊತೆಗೆ ನಾವು ವೀರ್ಯವನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿರ್ತೀವಿ. ಅದಾದ ನಂತರ ಏನ್ ಮಾಡ್ತೀವಿ, ಅಂಡಾಣುಗಳಲ್ಲಿ ಒಳ್ಳೆ ಆಗಿರೋ ಅಂಡಾಣುಗಳನ್ನ ಮಾತ್ರ ಅವನ್ನ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂತೀವಿ. ಸೊ ಈ ಮೆಚ್ಯೂರ್ ಆಗಿರೋ ಅಂಡಾಣುಗಳಿಗೆ ಒಂದು ಅಂಡಾಣುಗೆ ಒಂದು ಒಳ್ಳೆ ವೀರ್ಯನ ಅದ್ರೊಳಗೆ ಸೇರಿಸಿ ಜೊತೆಗೆ ನಾವು ನಮ್ಮ ಇನ್ಕ್ಯುಬೇಟ್ರಲ್ಲಿ ಇಟ್ಟಿರ್ತೀವಿ. ಸೊ ಅದು ಮೊದಲಿಗೆ ಮಾಡೋ ಮುಖ್ಯ ಕೆಲಸ. ಇದಾದ ನಂತರ ಒಂದು ದಿನದ ನಂತರ ನಾವು ಏನು ಮಾಡ್ತೀವಿ, ನಮ್ಮ ಲ್ಯಾಬೊರೇಟರಿಯಲ್ಲಿ IVF ಲ್ಯಾಬಲ್ಲಿ ಅದು ಸಂಯೋಜನೆ ಆಗಿದೆಯೋ ಇಲ್ವೋ, ಅಂದರೆ ಫರ್ಟಿಲೈಸೇಷನ್ ಆಗಿದೆಯೋ ಇಲ್ಲೋ ಅಂತ ಒಂದು ದೃಢೀಕರಣ ಮಾಡ್ಕೊತೀವಿ. ಇದರಲ್ಲಿ ಫರ್ಟಿಲೈಸೇಷನ್ ಆಗಿದ್ರೆ ಅಂದರೆ ಮೊಟ್ಟೆ ಜೊತೆ ವೀರ್ಯ ಸೇರ್ಕೊಂಡ್ಮೇಲೆ ಅದ್ರ ನ್ಯೂಕ್ಲಿಯಸ್ಗಳೆಲ್ಲನೂ ಕಾಣುತ್ತೆ. ಸೊ ಅವೆಲ್ಲ ಕಂಡು ಬಂದ ಮೇಲೆ ಅವುಗಳನ್ನ ಒಂದು ಬೇರ್ಪಟ್ಟು ಇಟ್ಕೊಂಡು ಅವುಗಳನ್ನ ಮುಂದೆ 5 ದಿನದವರೆಗೂ ಬೆಳೆಸ್ತೀವಿ. ಈ ಪ್ರಕ್ರಿಯೆನ ಹೇಗೆ ಮಾಡ್ತೀವಿ ನಾವು ಅಂತಂದರೆ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೀವಿ. ಇದೊಂದು ಆಧುನಿಕ ಪ್ರಕ್ರಿಯೆ. ಸೊ ಇದರಲ್ಲಿ ಏನು, ನಾವು ಒಂದು ಮೊಟ್ಟೆ ಒಳಗಡೆ ಒಂದು ಸೂಜಿ ಮೂಲಕ ನಾವು ಒಂದು ಒಳ್ಳೆ ಸ್ಪರ್ಮ್ನ ವೀರ್ಯನ ಮೊಟ್ಟೆ ಒಳಗಡೆ ನಾವು ಬಿಡ್ತೀವಿ. ಇದಕ್ಕೆ ನಾವು ICSI ಅಂತ ಪ್ರಕ್ರಿಯೆ. ಈ ICSI ಪ್ರಕ್ರಿಯೆ ನಂತರ ನಾವು 1 ದಿನ ಆದಮೇಲೆ ನಾವು ಫರ್ಟಿಲೈಸೇಷನ್ ಸ್ಟೇಟಸ್ನ ನೋಡ್ತೀವಿ. ಸೊ ಇದಾದ್ಮೇಲೆ ಏನು ಮಾಡ್ತೀವಿ ನಾವು ಅಂತಂದ್ರೆ 5 ದಿನದವರೆಗೂ ನಾವು ಭ್ರೂಣನ ನಮ್ಮ IVF ಲ್ಯಾಬೊರೇಟರಿಯಲ್ಲಿರೋ ಇನ್ಕ್ಯುಬೇಟರ್ ಒಳಗೆ ಬೆಳೆಸ್ತೀವಿ. ಸೊ ಅದಕ್ಕೆ ಕಲ್ಚರ್ ಮೀಡಿಯಾದಲ್ಲಿ ಇಟ್ಟು ಅದನ್ನ ಬೆಳೆಸ್ತೀವಿ. ಸೊ ಈ ಬೆಳವಣಿಗೆನ ನಾವು 3ನೇ ದಿನ ಒಂದ್ಸಲಿ ನೋಡ್ತೀವಿ, ಮತ್ತೆ 5ನೇ ದಿನದವರೆಗೂ ಬೆಳೆಸ್ತೀವಿ. ಸೊ 5ನೇ ದಿನದವರೆಗೂ ಬೆಳೆದ್ಮೇಲೆ ಆ ಭ್ರೂಣಗಳನ್ನ ನಾವು ಇನ್ಕ್ಯುಬೇಟರಿಂದ ಹೊರಗೆ ತೆಗೆದು ಎಷ್ಟು ಭ್ರೂಣ ಆಗಿದಾವೋ ಅಷ್ಟು ಭ್ರೂಣನ ನಾವು ತಯಾರಿದ್ರೆ, ಅಕಸ್ಮಾತ್ ಮಹಿಳೆ ಗರ್ಭಾಶಯ ಎಲ್ಲದಕ್ಕೂ ತಯಾರಿದ್ರೆ ಒಂದು ಭ್ರೂಣನ ಮಾತ್ರ ಒಳಗಡೆ ಬಿಡ್ತೀವಿ. ಅಕಸ್ಮಾತ್ ಮಹಿಳೆ ಗರ್ಭಾಶಯ ತಯಾರಿಲ್ಲ, ಈಗ ಗರ್ಭಾಶಯ ಇನ್ನೂ ನಾವು ತಯಾರಾಗಬೇಕು, ತಯಾರಾದ್ಮೇಲೆ ನಾವು ಬಿಡಬೇಕು ಅಂತ ಏನಾದ್ರು ಪ್ರಕ್ರಿಯೆ ಇತ್ತು ಅಂತಂದ್ರೆ ನಾವು ಬೆಳೆದಿರೋ ಭ್ರೂಣಗಳನ್ನ ನಾವು ಫ್ರೀಸಿಂಗ್ ಅಂತ ಅಂತಂದ್ರೆ ಎಂಬ್ರಿಯೋ ಫ್ರೀಸಿಂಗ್ ಅಂತ ಅಂತೀವಿ, ಅಥವಾ ಭ್ರೂಣಗಳನ್ನ ಶೇಖರಿಸಿ ಇಡೋದು. ಸೊ ಈ ಪ್ರಕ್ರಿಯೆಗೆ ನಾವು ತಯಾರು ಮಾಡಿ ಶೇಖರಣೆ ಮಾಡಿ ಇಟ್ಕೊಂತೀವಿ. ಸೊ ನೆನ್ಪಿಡ್ಬೇಕಾಗಿರೋದು ಏನು ಅಂತಂದ್ರೆ, ಭ್ರೂಣಗಳನ್ನ ತಯಾರು ಮಾಡೋದಿಲ್ಲ, ಅದು ಎಲ್ಲ ಪ್ರಕೃತಿಯಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿನೇ ನಡೆಸುತ್ತೆ. ಬಟ್ ನಾವಿಲ್ಲಿ ಏನ್ ಮಾಡ್ತೀವಿ, ICSI ಅಂತ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಒಳ್ಳೆದನ್ನಷ್ಟೇ ಆಯ್ಕೆ ಮಾಡಿಕೊಂಡು ಒಳ್ಳೆದನ್ನಷ್ಟೇ ಬೆಳೆಸಿಸ್ತೀವಿ. ಸೊ ಇದು ನ್ಯಾಚುರಲ್ ಪ್ರೋಸೆಸ್ ಹೇಗಿರುತ್ತೋ ಅದೇ ರೀತಿನೇ ಇಲ್ಲೂ ಆಗುತ್ತೆ. ಇದೊಂದು ಅದ್ಭುತ. ಪರಿಸರದಲ್ಲಿ ಹೇಗಿರುತ್ತೋ ನಾವಿಲ್ಲಿ ನಾವು ಆರ್ಟಿಫಿಷಿಯಲ್ ಏನು ಮಾಡ್ತಿಲ್ಲ, ಪರಿಸರಕ್ಕೆ ಅನುಗುಣವಾಗಿ ಏನು ಮಾಡಬೇಕೋ ಅದನ್ನ ನಾವು IVF ಲ್ಯಾಬೊರೇಟರಿ ಮಾಡ್ತಾ ಇದ್ದೀವಿ. ಸರ್, ಈಗ ಬಂಜೆತನಕ್ಕೆ ಕಾರಣಗಳನ್ನು ಹೇಳುವಾಗ ಸರ್ ಹೇಳ್ತಾ ಇದ್ರು, ತಡವಾಗಿ ಮದುವೆ ಆಗೋದು, ಉದ್ಯೋಗದ ಒತ್ತಡ, PCOS ಜೊತೆಗೆ ಸ್ಥೂಲಕಾಯ, ಇವೆಲ್ಲವೂ ಫಲವತ್ತತೆಯ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತಾ ಇದ್ರು. ಸರ್, ಈಗ ತಾವು ಯುವ ದಂಪತಿಗಳಿಗೆ ಸಲಹೆಯನ್ನು ನೀಡೋದಾದ್ರೆ ಯಾವ ರೀತಿ ಸಲಹೆ ನೀಡ್ತೀರಾ? ಡೆಫಿನೆಟ್ಲಿ ನಾವು ಯಾವುದೇ ಒಂದು ಕಂಟ್ರಿ ಡೆವಲಪ್ ಆಗಬೇಕಂದ್ರೆ ಹೆಣ್ಮಕ್ಳು ಎಜುಕೇಷನ್ ಆಗಬೇಕು ಮತ್ತು ಅವ್ರ ವರ್ಕ್ ಹೋಗಬೇಕು. ಯಾವುದೇ ಹೆಣ್ಮಗು ಆಗಿ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದೊಂದು ಉದ್ದೇಶ ಇದ್ದೇ ಇರುತ್ತೆ. ಆದರೆ ಅವರಲ್ಲಿ ಒಂದು ಬಿಗ್ಗೆಸ್ಟ್ ಚಾಲೆಂಜಿಂಗ್ ಏನು, ಫ್ಯಾಮಿಲಿ ಕಂಪ್ಲೀಟ್ ಮಾಡೋದು. ನಾವು ಯಾವುದೇ ದಂಪತಿಗಳು, ಯಾವುದೇ ಹೆಣ್ಮಗಳು ಆಗಲಿ ಬೇಗ ಮದುವೆ ಆಗಿ ಅಥವಾ ಬೇಗ ಮಗು ಮಾಡ್ಕೊಳ್ಳಿ ಅನ್ನೋದು ಆ್ಯಸ್ ಅ ಡಾಕ್ಟರ್ ನಾವು ಫೋರ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನಾವೇನು ಮಾಡ್ಬೋದು ಅಂತ, ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಪೊಟೆನ್ಷಿಯಲ್ ಅಥವಾ ಎಷ್ಟು ಅಂಡಾಣುಗಳಿದೆ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ವೀರ್ಯಾಣುಗಳು ಎಷ್ಟಿದೆ ಚೆಕ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನೀವು ನಿಮ್ಮ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತೀರಾ, ಮದುವೆ ಆಗಿದೆ ಬಟ್ ನೀವು ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕು, ನಿಮ್ಮ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತೀರಾ, ಆಲ್ರೆಡಿ 30 years ಇದೆ, ನಮಗೆ 35-40 ಬೇಕು ಅಂದರೆ ಅವಾಗ ಅಂಡಾಣುಗಳು ಇರೋದಿಲ್ಲ, ವೀರ್ಯಾಣುಗಳು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ. ಸೊ ನಾವು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀವಿ, ನಿಮ್ಮ ಎಂಬ್ರಿಯೋಗಳನ್ನು ತಯಾರಿ ಮಾಡಿ ಫ್ರೀಸ್ ಮಾಡಿ ಇಟ್ಕೊಳ್ಳೋಣ.
ಸೊ ನೀವು 5 ವರ್ಷ 10 ವರ್ಷ ಯಾವಾಗ ವಾಪಸ್ ಬರ್ತೀರಾ, ನಾವು ಅದೇ ಎಂಬ್ರಿಯೋನ ವಾಪಸ್ ಹಾಕಿ ನಿಮಗೆ ಪ್ರೆಗ್ನೆನ್ಸಿ ಕೊಡೋಣ. ಯಾಕೆಂದರೆ ಕಮ್ಮಿ ವಯಸ್ಸಲ್ಲಿ ನಾವು ಫ್ರೀಸ್ ಮಾಡಿರೋಂಥ ಭ್ರೂಣ ಕ್ವಾಲಿಟಿ ಮತ್ತು ಜೆನೆಟಿಕ್ ಕಾಂಪೊನೆಂಟ್ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿರುತ್ತೆ. ಸೊ ಅವರಿಗೆ ಹೆಲ್ದಿ ಪ್ರೆಗ್ನೆನ್ಸಿ ಮತ್ತು ಈಸಿಯಾಗಿ ಪ್ರೆಗ್ನೆನ್ಸಿ ಸಿಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ಬರು ಮ್ಯಾರೇಜ್ ಕೂಡ ಪೋಸ್ಟ್ಪೋನ್ ಮಾಡ್ತಾರೆ. ಅಂಥವ್ರಲ್ಲಿ ಕೂಡ ಈಗ ಎಲ್ಲ ಕಡೆ ಎಜುಕೇಷನ್ ಆಗಿರೋದ್ರಿಂದ ಎಷ್ಟೊಂದು ಜನ ಹೆಣ್ಮಕ್ಳು ಕೂಡ ಅನ್ಮ್ಯಾರಿಡ್ ಕೂಡ ಬರ್ತಾರೆ. ಸರ್ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ, ನನ್ನ ಎಗ್ನ ಫ್ರೀಸ್ ಮಾಡ್ಕೊಳ್ಳಿ ಅಂತ. ಡೆಫಿನೆಟ್ಲಿ ನಾವು ಆ ಪ್ರಕ್ರಿಯೆ ಕೂಡ ಮಾಡ್ತಾ ಇದ್ದೀವಿ. ಸೊ ದಟ್ ಅವರು ಲೇಟ್ ಮ್ಯಾರೇಜ್ ಆದಲ್ಲೂ ಕೂಡ ಈಗಿರೋ ಎಗ್ಸ್ನ ಉಪಯೋಗಿಸ್ಕೊಂಡು ಮುಂದಿನ ಡೇಟಲ್ಲಿ ನಾವು ಅವರಿಗೆ ಪ್ರೆಗ್ನೆನ್ಸಿ ಕೊಡ್ಬೋದು. ಸರ್, ಈಗ ಇಂದಿನ ದಿನಗಳಲ್ಲಿ ಈ ಒಂದು IVF ಚಿಕಿತ್ಸೆ ಅತ್ಯಾಧುನಿಕ ಒಂದು ತಂತ್ರಜ್ಞಾನದಿಂದ ನಡೀತಾ ಇದೆ. ಈ ಒಂದು IVF ಕೇಂದ್ರದಲ್ಲಿ ಬಳಸುವ ಒಂದು ಪ್ರಮುಖ ಯಂತ್ರೋಪಕರಣಗಳು ಯಾವ್ಯಾವು ಅಂತ, ಅವು ಚಿಕಿತ್ಸೆ ಯಶಸ್ವಿಯಾಗುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಸರ್? ಖಂಡಿತ. ಇಂದಿನ IVF ಲ್ಯಾಬ್ರೇಟರಿ ಒಂದು ಅತ್ಯಂತ ಹವಾನಿಯಂತ್ರಿತ ಸೈಂಟಿಫಿಕ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಲ್ಲಿ ಏರ್ ಕಂಡೀಷನ್, ಆಮೇಲೆ ಪೂರ್ತಿ ನೀವು ಲ್ಯಾಬನ್ನು ನೋಡಿಬಿಟ್ರೆ, ಕ್ಲಿನಿಕಲ್ ಎಂಬ್ರಿಯಾಲಜಿ ಲ್ಯಾಬ್ರೇಟರಿ ನೋಡಿಬಿಟ್ರೆ ಅಲ್ಲಿ ಹೆಫಾ ಫಿಲ್ಟರ್ಸ್ ಅಂತ ಯೂಸ್ ಮಾಡಿರ್ತೀವಿ. ಅತ್ಯಂತ ಅಲ್ಟ್ರಾ ಪ್ಯೂರ್ ಏರನ್ನು ಪೂರ್ತಿ ಲ್ಯಾಬ್, ಕ್ಲಿನಿಕಲ್ ಎಂಬ್ರಿಯಾಲಜಿ ಲ್ಯಾಬ್ ಒಳಗೊಂಡಿರುತ್ತದೆ. ಉದಾಹರಣೆಗೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ನಿಸರ್ಗದಲ್ಲಿ ಒಂದು ಬೀಜ ಮೊಳಕೆ ಹೊಡಿಲಿಕ್ಕೆ ಹೇಗೆ ಮಣ್ಣು ಬೇಕೋ, ನೀರು ಹೇಗೆ ಬೇಕೋ, ಅದಕ್ಕೆ ಪೂರಕವಾದಂಥ ವಾತಾವರಣ ಬೇಕಾಗುತ್ತಲ್ಲ, ಅದೇ ಥರ ಭ್ರೂಣ ಬೆಳಿಲಿಕ್ಕೆ ನಮ್ಮ ಕ್ಲಿನಿಕಲ್ ಎಂಬ್ರಿಯಾಲಜಿ ಲ್ಯಾಬ್ರೇಟರಿನಲ್ಲಿ ಭ್ರೂಣ ಬೆಳಿಲಿಕ್ಕೆ ಸರಿಯಾದ ಉಷ್ಣಾಂಶ ಬೇಕಾಗುತ್ತೆ. ಟೆಂಪ್ರೇಚರ್ 37.2 ಡಿಗ್ರಿ ಸೆಂಟಿಗ್ರೇಡ್ ಬೇಕಾಗುತ್ತೆ. ತೇವಾಂಶ, ಹ್ಯುಮಿಡಿಟಿನೂ ಆಪ್ಟಿಮಮ್ ಹ್ಯುಮಿಡಿಟಿ ಬೇಕಾಗುತ್ತೆ. ಆಮ್ಲಜನಕ, O2 ಮತ್ತು ಕಾರ್ಬನ್ ಡೈಆಕ್ಸೈಡ್ದ ನಿಗದಿತ ಪ್ರಮಾಣ ಬಹಳ ಅತ್ಯಗತ್ಯ. ಇದಕ್ಕಾಗಿ ನಾವು ವಿಶೇಷ ಇಂಕ್ಯುಬೇಟರ್ಗಳನ್ನು, CO2 ಇಂಕ್ಯುಬೇಟರ್ಗಳನ್ನು, ಟ್ರೈಗ್ಯಾಸ್ ಇಂಕ್ಯುಬೇಟರ್ಗಳನ್ನ ಹೊಂದಿದ್ದೀವಿ. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖ ತಂತ್ರಜ್ಞಾನ ಅಂತ ಹೇಳಿದರೆ, ಈಗ ಡಾಕ್ಟರ್ ವಿಜಯ್ ಕುಮಾರ್ ಅವರು ಹೇಳಿದಾಗೆ ಇಕ್ಸಿ ಅಂತ ಹೇಳ್ತೀವಿ. ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅಂಡಾಣುವಿನಲ್ಲಿ ನಾವು ಇನ್ಸರ್ಟ್ ಮಾಡ್ತೀವಿ. ಇದಕ್ಕೆ ನಮ್ಮ ಹತ್ರ ಇನ್ವರ್ಟೆಡ್ ಮೈಕ್ರೋಸ್ಕೋಪ್ಸ್ ಇದೆ, ಹೈ ಎಂಡು. ಕೆಲವೊಂದು ಸಾರಿ ಭ್ರೂಣಗಳನ್ನು ನಾವು ವರ್ಗಾಯಿಸ್ತೀವಿ, ಅದು ಇಂಪ್ಲಾಂಟೇಷನ್ ಗರ್ಭಕ್ಕೆ ಅಂಟ್ಕೊಳ್ಳಿಲ್ಲ ಅಂದರೆ ರಿಪೀಟೆಡ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂಥ ಕೇಸ್ಗಳಲ್ಲಿ ನಾವೇನು ಮಾಡ್ತೀವಿ, ಭ್ರೂಣಗಳನ್ನು ಹ್ಯಾಚ್ ಮಾಡ್ತೀವಿ. ಒಂದು ಕೃತಕವಾಗಿ ಆ ಭ್ರೂಣವನ್ನು ರಪ್ಚರ್ ಮಾಡ್ತೀವಿ ಲೇಸರ್ನಿಂದ. ನಮ್ಮ ಹತ್ರ ಇನ್ವರ್ಟೆಡ್ ಮೈಕ್ರೋಸ್ಕೋಪ್ಸ್ ಇದೆ, ಅದ್ರ ಜೊತೆ ಲೇಸರ್ ಹ್ಯಾಚಿಂಗ್ ಯೂನಿಟ್ಸ್ ಇದೆ. ಇವೆಲ್ಲ ತುಂಬ ಅತ್ಯಾಧುನಿಕ ಉಪಕರಣಗಳು. ಆಮೇಲೆ ಇದ್ರ ಜೊತೆಗೆ ಅಂಡಾಣು ಮತ್ತು ವೀರ್ಯಾಣು ಭ್ರೂಣಗಳನ್ನ ಹಲವಾರು ವರ್ಷದವರೆಗೆ ಸುರಕ್ಷಿತವಾಗಿ ಸಂಗ್ರಹಿಸುವ ಒಂದು ಪ್ರಕ್ರಿಯೆ, ಅದಕ್ಕೆ ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಅವೆಲ್ಲ ಫೆಸಿಲಿಟಿಗಳು ನಮ್ಮ ಕೇಂದ್ರದಲ್ಲಿವೆ. ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಒಂದು ತನ್ನ ದಾಪುಗಾಲ ಹಾಕ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಈವನ್ ನಮ್ಮಲ್ಲೂ ART ಅಥವಾ ಫರ್ಟಿಲಿಟಿ ಸೆಂಟ್ರಲ್ಲಿ ತುಂಬ ಡಿಜಿಟಲ್ ಮಾನಿಟರಿಂಗ್ ಆಫ್ ದ ಹೋಲ್ ಲ್ಯಾಬ್ರೇಟರಿ ಅವೆಲ್ಲ ಇದೆ. ಡಿಜಿಟಲ್ ಮಾನಿಟರಿಂಗ್ ಆಫ್ ದ ಟೆಂಪ್ರೇಚರ್ ಇರ್ಬೋದು, ಹ್ಯುಮಿಡಿಟಿ ಇರ್ಬೋದು, ಏರ್ ಫ್ಲೋಸ್ ಇರ್ಬೋದು. ತುಂಬ ಅತ್ಯಾಧುನಿಕ ಒಂದು ಲ್ಯಾಬ್ರೇಟರಿಯನ್ನು ನಮ್ಮ ಕೇಂದ್ರ ಹೊಂದಿದೆ. ಮತ್ತು ಇದರಿಂದ ಏನಾಗುತ್ತೆ, ಇವೆಲ್ಲ ಫ್ಯಾಕ್ಟರ್ಸ್, ಇವೆಲ್ಲ ಇದರಿಂದ ಒಂದು ಸಕ್ಸಸ್ ರೇಟ್ ಮೇಲೂ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾನು ಹೇಳಬೇಕು. ಆದರೆ ಇನ್ನೊಂದು ವಿಷಯ ನಾವು ನೆನ್ಪಿಡ್ಬೇಕಂದ್ರೆ, ಟೆಕ್ನಾಲಜಿ ಆಯಿತು, ಯಂತ್ರಗಳು ಇವೆಲ್ಲ ನಮಗೆ ಸಹಾಯ ಮಾಡ್ತವೆ. ಆದರೆ ಯಶಸ್ಸಿನ ಹಿಂದೆ ಇದ್ರ ಜೊತೆ ಪರಿಣಿತ ವೈದ್ಯರಿರ್ಬೋದು, ಅನುಭವಿ ಎಕ್ಸ್ಪೀರಿಯನ್ಸ್ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಮತ್ತು ಸಮರ್ಪಿತ ತಂಡ, ಡೆಡಿಕೇಟೆಡ್ ಟೀಮನ್ನು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ತಾವಿಬ್ರು ಹೇಳ್ತಾ ಇದ್ರಿ, ವೀರ್ಯ ಆಗಲಿ, ಅಂಡಾಣು ಆಗಲಿ ಅಥವಾ ಭ್ರೂಣಗಳನ್ನು ಹಲವಾರು ವರ್ಷದವರೆಗೆ ಸಂಗ್ರಹಿಸಿ ಇಡಬಹುದು ಅಂತ ಹೇಳಿ. ಈಗ ಈ ಒಂದು ತಂತ್ರಜ್ಞಾನ ಯಾವ ರೀತಿ ಕೆಲಸ ಮಾಡುತ್ತೆ ಸರ್? ಇದು ಯಾವ ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ? ಖಂಡಿತ. ಕ್ರಯೋ ಪ್ರಿಸರ್ವೇಷನ್ ಎಂದರೆ ಈಗ ಏನು, ಅದು ಅಂಡಾಣುಗಳು ಅಥವಾ ವೀರ್ಯಾಣುಗಳು ಅಥವಾ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಸೇರ್ಪಡಿಸಿದ ನಂತರ ಬೆಳೆಯೋ ಭ್ರೂಣಗಳು, ಆ ಭ್ರೂಣಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಅದನ್ನು ಸಂರಕ್ಷಿಸಿ ಇಡ್ತೀವಿ ನಾವು. ಇದರಲ್ಲಿ ಎಷ್ಟು ತಾಪಮಾನ ಇರುತ್ತೆ ಅಂದರೆ -196 ಡಿಗ್ರಿ ಸೆಲ್ಸಿಯಸ್ ಅಂತ ಅಷ್ಟಿರುತ್ತೆ. ಇದನ್ನು ನಾವು ಹೇಗೆ ಮಾಡ್ತೀವಿ ಅಂತಂದರೆ ವಿಟ್ರಿಫಿಕೇಷನ್ ಅಂತ ಫಾಸ್ಟ್ ಫ್ರೀಸಿಂಗ್ ಮೆಥಡ್ ಅಂತ ಇರುತ್ತದು. ಸೊ ಇದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇದರಲ್ಲಿ ನಾವು ಏನು ಅಂತಂದರೆ, ಒಂದು ಭ್ರೂಣ ಅಥವಾ ಒಂದು ಮೊಟ್ಟೆ ಅಥವಾ ವೀರ್ಯನ 15ರಿಂದ 20 ನಿಮಿಷದೊಳಗೆ ನಾವು ಫ್ರೀಸ್ ಮಾಡಿ ಲಿಕ್ವಿಡ್ ನೈಟ್ರೋಜನ್ ಅಂತ ಒಂದು ಟ್ಯಾಂಕಲ್ಲಿ ಇಟ್ಬಿಡ್ಬೋದು ನಾವು. ಸೊ ಇದರಲ್ಲಿ ಯಾರಿಗೆ ಪ್ರಯೋಜನ ಅಂತ ಈಗ ಮುಖ್ಯವಾಗಿ ಏನು, ಈಗ ನಾನು ಮುಂಚೆನೇ ಹೇಳಿದ ಹಾಗೆ, ಈಗ ಭ್ರೂಣಗಳು ಬೆಳೆದಿರುತ್ತೆ, ಗರ್ಭಾಶಯ ತಯಾರಿರೋದಿಲ್ಲ, ಭ್ರೂಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ನಮಗೆ ಒಂದೇ ಒಂದು ಭ್ರೂಣನ ಮಾತ್ರ ಗರ್ಭಾಶಯದೊಳಗೇನೆ ಹಾಕೋದಕ್ಕೆ ರೆಡಿ ಇರುತ್ತೆ. ಸೊ ಅಂಥವ್ರು ಹೆಚ್ಚಿನ ಭ್ರೂಣಗಳನ್ನ ಏನು ಮಾಡ್ಬೋದು, ಉಳಿದ ಭ್ರೂಣಗಳನ್ನ ಸಂಗ್ರಹಿಸಿ ಇಟ್ಕೊತೀವಿ ನಾವು. ಸೊ ಇಂಥವ್ರಿಗೆ ಒಂದು ಮೊದಲನೇದಾಗಿ IVF ಚಿಕಿತ್ಸೆ ನಂತರ ಹೆಚ್ಚಿನ ಭ್ರೂಣಗಳನ್ನ ನಾವು ಸಂಗ್ರಹಿಸಿ ಇಟ್ಕೊತೀವಿ. ಎರಡನೆಯದಾಗಿ
ಈಗ ಕ್ಯಾನ್ಸರ್ ಆಗಿರೋ ಮಹಿಳೆ ಅಥವಾ ಪುರುಷರು, ಈಗ ಯಾವುದೇ ಭಾಗದ ಕ್ಯಾನ್ಸರ್ ಇರಲಿ, ಅವರು ಕ್ಯಾನ್ಸರ್ ಚಿಕಿತ್ಸೆಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಅವರು ತಮ್ಮ ಫಲವತ್ತತೆಯನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಅಂದರೆ, ಅಥವಾ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಪ್ರೊಸೀಜರ್ ಅಂತ ಕರಿತೀವಿ ನಾವು. ಕ್ಯಾನ್ಸರ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಅವರು ರೇಡಿಯೋಥೆರಪಿ ಅಥವಾ ಕೀಮೊಥೆರಪಿ ಬಳಸೋಕ್ಕಿಂತ ಮುಂಚೆ ಒಂದು ಸಲ ನಮ್ಮನ್ನು ಸಂಪರ್ಕಿಸಿದ್ರೆ ಅವರು ಫಲವತ್ತತೆಯನ್ನು ಕೂಡ ನಾವು ಸುರಕ್ಷಿತವಾಗಿ ಇಟ್ಕೋಬಹುದು ಅಂಥವ್ರಿಗೂ ಕೂಡ. ಜೊತೆಗೆ ಸಾಮಾಜಿಕವಾಗಿ ಈಗ ಮಹಿಳೆಯರ ಅಥವಾ ಪುರುಷರು, ಈಗ ನಾವು ಕೆರಿಯರ್ ಅಂತಾನೆ ಮುಂದೆ ಹೋಗಿ ಅಥವಾ ಮದುವೆ ಲೇಟಾಗಿ ಮಾಡ್ಕೊತೀನಿ, ಅಥವಾ ಪುರುಷರಲ್ಲಿ ಏನು ಈಗ ಮಿಲಿಟರಿ ಅಥವಾ ಸೈನಿಕರು ಇರ್ಬೋದು ಅಥವಾ ಪೊಲೀಸ್ ಅವರೇ ಇರ್ಬೋದು, ಇವರೆಲ್ಲ ಏನಿರುತ್ತೆ ಡ್ಯೂಟಿ ಅಂತ ಹೇಳಿ ಅವರು 6 ತಿಂಗಳು ಅಥವಾ 1 ವರ್ಷದವರೆಗೂ ಕುಟುಂಬದಿಂದ ದೂರ ಇರ್ತಾರೆ. ಇಂಥವ್ರು ಏನ್ ಮಾಡ್ಬೋದು, ತಮ್ಮ ಕುಟುಂಬನೂ ಮುಂದುವರಿಸೋದಕ್ಕೋಸ್ಕರ ವೀರ್ಯಗಳನ್ನ ಸಂರಕ್ಷಿಸಿ ಇಟ್ಕೋಬಹುದು. ತಮ್ಮ ಮಹಿಳೆಗೆ ಜಸ್ಟ್ IUI ಅಥವಾ IVF ಪ್ರೊಸೀಜರ್ ಅವಶ್ಯಕತೆ ಇದ್ದರೆ ಆ ಸಂರಕ್ಷಿಸಿ ಇಟ್ಟಿರೋ ವೀರ್ಯನ ಉಪಯೋಗಿಸ್ಕೊಂಡು ತಮ್ಮ ಕುಟುಂಬನ ಮುಂದುವರಿಸ್ಕೊಂಡು ಹೋಗ್ಬೋದು. ಸೊ ಮುಖ್ಯವಾಗಿ ಏನು ಅಂದರೆ ಕ್ರಯೋಪ್ರಿಸರ್ವೇಷನ್ ಒಂದೇ ರೀತಿಯ ಫಲಿತಾಂಶ ನೀಡುತ್ತಾ ಅಂತ ಎಲ್ಲರಿಗೂ ಒಂದು ಕುತೂಹಲ ಪ್ರಶ್ನೆ. ಇದರಲ್ಲಿ ಏನು ಅಂತಂದರೆ ಕ್ವಾಲಿಟಿ, ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ಸಹ ಮೊಟ್ಟೆ, ವೀರ್ಯ ಅಥವಾ ಭ್ರೂಣ ಅದು ಕ್ವಾಲಿಟಿ ಚೆನ್ನಾಗಿದ್ರೆ ಅದೇ ರೀತಿ 99% ಅದೇ ರೀತಿ ಹೊರಗೆ ಒಮ್ಮೆ ಬರುತ್ತೆ. ಅಥವಾ ಕ್ವಾಲಿಟಿ ಕಮ್ಮಿ ಇತ್ತು, ಎಷ್ಟು ಚೆನ್ನಾಗಿರುತ್ತೋ ಅವು ಅಷ್ಟೇ ಚೆನ್ನಾಗಿ ಮುಂದೆ ಬೆಳವಣಿಗೆ ಆಗುತ್ತೆ. ಕ್ವಾಲಿಟಿ ಕಮ್ಮಿ ಇದ್ರೆ ಅದು ಬೆಳವಣಿಗೆನೂ ಆಗೋದಿಲ್ಲ. ಇದು ಕ್ರಯೋಪ್ರಿಸರ್ವೇಷನ್ ಅಂತ ಒಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರೆಲ್ಲ ಅದನ್ನು ಉಪಯೋಗಿಸ್ಕೋಬೇಕಂತ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡಿಸ್ತೀನಿ. ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ IVF ದಿನ ಹಾಗೂ ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನದ ಅಂಗವಾಗಿ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ಸೈಂಟಿಫಿಕ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್ ಹಾಗೂ KLE ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಹಾಗೂ JNMCಯ ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು. ಸರ್, ಈಗ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ವೈಜ್ಞಾನಿಕ ನಿರ್ದೇಶಕರಾಗಿ ತಮ್ಮ ಕನಸೇನು ಸರ್? ಈಗ ವಿಶ್ವ ಮಟ್ಟಕ್ಕೆ ಹಾಗೂ ಕೈಗೆಟುಕುವ ಒಂದು ಫಲವತ್ತತೆಯ ಚಿಕಿತ್ಸೆಯನ್ನ ಜನರಿಗೆ ತಲುಪಿಸುವಲ್ಲಿ ತಮ್ಮ ಮುಂದಿನ ಯೋಜನೆಗಳು ಏನೇನು ಸರ್? ತಮ್ಗೆಲ್ರಿಗೂ ಗೊತ್ತಿರೋ ಥರ KLE ಫರ್ಟಿಲಿಟಿ ಸೆಂಟರ್ನ ಪ್ರಮುಖ ಧ್ಯೇಯ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬ ದಂಪತಿಗೂ ಪೋಷಕರಾಗುವ ಅವಕಾಶವನ್ನು ಕೊಡೋದು. ನಮ್ಮದು ಇದು ಮುಖ್ಯ ಧ್ಯೇಯ. ನಮ್ಮದು ಬ್ರೋಷರಲ್ಲಿ, ನಮ್ಮ ಸೆಂಟರ್ನ ಬ್ರೋಷರಲ್ಲಿ ಟ್ಯಾಗ್ಲೈನ್ ಇರೋದೆ, ನಮ್ಮ ಸೆಂಟರ್ನ ಟ್ಯಾಗ್ಲೈನ್ ಇರೋದೆ, ಅದರಲ್ಲಿ ನಾವು ಬರೆದಿದ್ದೀವಿ ಆಕ್ಸೆಸಬಲ್, ಡಿಗ್ನಿಫೈಡ್, ಇಕ್ವಿಟೇಬಲ್. ಸೊ ಆಕ್ಸೆಸಬಲ್ ಅಂದರೆ ಪ್ರತಿಯೊಬ್ಬರಿಗೂ ನಿಲುಕುವಂತಾಗಿರಬೇಕು ಸಂತಾನಹೀನತೆ ಸೇವೆಗಳು. ಡಿಗ್ನಿಫೈಡ್, ವಿತ್ ರೆಸ್ಪೆಕ್ಟ್ ವಿ ಶುಡ್ ಬಿ ಏಬಲ್ ಟು ಟ್ರೀಟ್ ದೆಮ್. ಒಂದು ಆಕ್ಸೆಸಬಲ್, ಇನ್ನೊಂದು ಡಿಗ್ನಿಫೈಡ್, ಎಲ್ರಿಗೂ ಒಂದು ರೆಸ್ಪೆಕ್ಟ್ನಿಂದ ಟ್ರೀಟ್ಮೆಂಟ್ ಕೊಡಬೇಕು. ಕೊನೆಗೆ ಬಂದ್ಬಿಟ್ಟು ಇಕ್ವಿಟೇಬಲ್ ಅಂದ್ಬಿಟ್ರೆ ಈಗ ಅಫೋರ್ಡೆಬಲ್ ಇರ್ತಾರೆ. ಸಂತಾನಹೀನತೆ ಚಿಕಿತ್ಸೆ ಏನಾಗಿದೆ, ಭಾರತದಲ್ಲಿ 15-16% ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದಾರೆ. ಸೊ ಇದರಲ್ಲಿ ಅರೌಂಡ್ 75% ಜನ ಟ್ರೀಟ್ಮೆಂಟ್ಗೆ ಅಫೋರ್ಡೆಬಲ್ ಇಲ್ಲ, ಅವ್ರಿಗೆ ಇದರ ಖರ್ಚನ್ನು ಕೂಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದ್ರಗೋಸ್ಕರ ಇಕ್ವಿಟೇಬಲ್ ಅಂದರೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಯಾರು ಕಾರ್ಪೊರೇಟ್ ಪ್ಯಾಕೇಜ್, ಅಫೋರ್ಡೆಬಲ್ ಪೇಷಂಟ್ಸ್ ಯಾರು ಅಫೋರ್ಡೆಬಲ್ ಇರ್ತಾರೆ ಅವ್ರಿಗೆ ಒಂದು ಪ್ಯಾಕೇಜ್ ಇರಬೇಕು, ಮಧ್ಯಮದವರಿಗೆ ಸ್ವಲ್ಪ ಸಬ್ಸಿಡಿ ಕೊಡಬೇಕು, ಮತ್ತೆ ಇನ್ನೂ ಸ್ವಲ್ಪ ಆಗೋದಿಲ್ಲ ಅವ್ರಿಗೆ ಇನ್ನೂ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡಬೇಕನ್ನೋದೊಂದು ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು ಬರುವಂಥ ದಿನಗಳಲ್ಲಿ ನಾವು ಇಕ್ವಿಟೇಬಲ್ ಫರ್ಟಿಲಿಟಿ ಕೇರ್ ಒಂದು ಅಭಿಯಾನ ಅದನ್ನು ನಾವು ಶುರು ಮಾಡ್ತೀವಿ. ನಾವು ಕೇವಲ IVF ಮಾಡೋ ಕೇಂದ್ರ ಅಲ್ಲ ಇದು. ಒಂದು ದಂಪತಿಗೆ ಸಹಜವಾಗಿ ಗರ್ಭಧಾರಣೆ ಸಾಧ್ಯವಾದರೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮೊದಲಿಗೆ ನೀಡ್ತೀವಿ. ಸೊ ಅಗತ್ಯವಿದ್ದಾಗ ಮಾತ್ರ ನಾವು IVF ಕಡೆ ಸಾಕ್ತೇವೆ. ಸೊ ನಮ್ಮ ಕೇಂದ್ರದಲ್ಲಿ ರಿಪ್ರೊಡಕ್ಟಿವ್ ಮೆಡಿಸಿನ್ OPD ಇದೆ, ಕ್ಲಿನಿಕಲ್ ಎಂಬ್ರಿಯಾಲಜಿ OPD ಪ್ಲಸ್ ಲ್ಯಾಬೊರೇಟರಿ ಪ್ರೊಸೀಜರ್ಸ್ ಇದೆ, ಆಂಡ್ರಾಲಜಿ ಲ್ಯಾಬೊರೇಟರಿ ಇದೆ, ಮತ್ತು ಫರ್ಟಿಲಿಟಿ ಎನ್ಹಾನ್ಸಿಂಗ್ ಸರ್ಜರೀಸ್ ಏನಾದರೂ ಬೇಕಾದರೆ ಲ್ಯಾಪ್ರೋಸ್ಕೋಪಿಕ್ ಮತ್ತು ಹಿಸ್ಟೋಸ್ಕೋಪಿಕ್ ಸರ್ಜರೀಸ್ ಮಾಡೋಕ್ಕೋಸ್ಕರ ಇನ್ಹೌಸ್ ಆಪರೇಷನ್ ಥಿಯೇಟರ್ ಇದೆ. ಇದ್ರ ಜೊತೆಗೆ ಪ್ರೆಗ್ನೆನ್ಸಿ ಆದಮೇಲೆ ಫೀಟಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಗರ್ಭದಲ್ಲಿರೋ ಮಗುವಿನ ಆರೋಗ್ಯವನ್ನು ನೋಡ್ಕೊಳ್ಳೋ 9 ತಿಂಗಳವರೆಗೆ ಫೀಟಲ್ ಮೆಡಿಸಿನ್ ಯೂನಿಟು ಇದೆ. ಮತ್ತು ಇದ್ರ ಜೊತೆ ಕಾಂಪ್ರಿಹೆನ್ಸಿವ್ ಕೌನ್ಸಿಲಿಂಗು ಕೊಡ್ತೀವಿ. ಇವೆಲ್ಲನೂ ನಾವು ಒಂದೇ ಸೂರಿನಡಿ ನಿಮಗೆ KLE ಫರ್ಟಿಲಿಟಿ ಸೆಂಟರ್ನಲ್ಲಿ ಲಭ್ಯವಿದೆ. ಮತ್ತು ನಮ್ಗೆ ಇನ್ನೊಂದು ದೊಡ್ಡ ಕನಸು ಅಂದರೆ ನಮ್ಮ KLE ಫರ್ಟಿಲಿಟಿ ಸೆಂಟರ್ದು ನಾನು ಮುಂಚೆ ಹೇಳ್ದಂಗೆ ನಾವು ಇಕ್ವಿಟೇಬಲ್ ಫರ್ಟಿಲಿಟಿ ಕೇರ್ ಅಂದರೆ ಆರ್ಥಿಕ ಕಾರಣದಿಂದ ಯಾವುದೇ ದಂಪತಿ ಚಿಕಿತ್ಸೆ ಪಡೆದು
ಉಳಿಬಾರ್ದು, ಟ್ರೀಟ್ಮೆಂಟ್ನಿಂದ ದೂರ ಉಳಿಬಾರ್ದು ಮತ್ತು ಉತ್ತಮ ಗುಣಮಟ್ಟದ ಫರ್ಟಿಲಿಟಿ ಚಿಕಿತ್ಸೆ ಅಥವಾ ಫರ್ಟಿಲಿಟಿ ಕೇರ್ ಸಮಾಜದ ಎಲ್ಲ ವರ್ಗರು ಸಿಗಬೇಕನ್ನೋ ಒಂದು ಕನಸಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಶ್ವ IVF ದಿನ ಅಥವಾ ವಿಶ್ವ ಭ್ರೂಣಶಾಸ್ತ್ರಜ್ಞರ ದಿನದಂದು ನಾನು ಒಂದೇ ಒಂದು ಸಂದೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಜೆತನ ಇದೆಯಲ್ಲ, ಇನ್ಫರ್ಟಿಲಿಟಿ, ಇದು ಒಂದು ವೈದ್ಯಕೀಯ ಸಮಸ್ಯೆ ಇದೆ. ಸಮಯಕ್ಕೆ ಸರಿಯಾಗಿ ನೀವು ತಜ್ಞರನ್ನು ಅಥವಾ KLE ಫರ್ಟಿಲಿಟಿ ಸೆಂಟರನ್ನು ಸಂಪರ್ಕಿಸಿರಿ. ಇಂದಿನ ಲಕ್ಷಾಂತರ ಇದೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಲ್ಲ ಟೆಕ್ನಾಲಜಿನಲ್ಲಿ, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಇದು ಪೇರೆಂಟ್ಹುಡ್ ಅನ್ನೋದು ಒಂದು ಸಂತೋಷ ನೀಡಿದೆ. ಸೊ ಇದು ಎಲ್ಲರ ಕನಸನ್ನು ನನಸು ಮಾಡೋ ಒಂದು ಶಕ್ತಿ ಇದೆ ವಿಜ್ಞಾನದಲ್ಲಿ. ಅದಕ್ಕೆ ಯಾರೂ ಭರವಸೆ ಕಳೆದುಕೊಡ್ಬೇಡಿ. ಸೊ ಆಸ್ ಅ ವೈಜ್ಞಾನಿಕ ನಿರ್ದೇಶಕನಾಗಿ ನಾನು ಐ ಆಲ್ವೇಸ್ ಬಿಲೀವ್ ಇನ್ ದ ಟೀಮ್ ವರ್ಕ್ ಮೇಕ್ಸ್ ದ ಡ್ರೀಮ್ ವರ್ಕ್. ನಮ್ಮ ತಂಡ ಒಂದು ಡೆಡಿಕೇಟೆಡ್, ಒಂದು ಸಮರ್ಪಿತ ತಂಡ, ಎಲ್ಲ ಸಂತಾನಹೀನತೆಯಿಂದ ಯಾರ್ಯಾರು ಬಳಲಿಕ್ಕಿದ್ದಾರೆ, ಅವ್ರು ಯಾರೇ ಬಂದರೂ ಅವರ ಸೇವೆಗೆ ಸದಾ ಸಿದ್ಧವಾಗಿದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸರ್, ಈಗ IVF ಯಶಸ್ಸು ಆಗಬೇಕು ಅಂದರೆ ಪ್ರಯೋಗಾಲಯದ ಒಂದು ಪಾತ್ರ ಬಹಳಷ್ಟು ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಉತ್ತಮ ಭ್ರೂಣವನ್ನು ಬೆಳೆಸೋದಕ್ಕೆ ಲ್ಯಾಬ್ನಲ್ಲಿ ಯಾವ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಳಸಲಾಗುತ್ತೆ ಸರ್? ಖಂಡಿತ. IVF ಒಂದು ತಂಡದ ಪ್ರಯತ್ನ, ಅಂದರೆ ಟೀಮ್ ವರ್ಕ್. ಈಗ ನಮ್ಮ ಜೊತೆಗೆ ಯಾರ್ಯಾರು ವೈದ್ಯರು ಇರ್ತಾರೆ, ಭ್ರೂಣ ತಂತ್ರಜ್ಞರು ಇರ್ತಾರೆ, ಆಂಡ್ರಾಲಜಿಸ್ಟ್ ಇರ್ತಾರೆ, ನರ್ಸಿಂಗ್ ಶುಶ್ರೂಷೆಯರು ಇರ್ತಾರೆ, ಜೊತೆಗೆ ಲ್ಯಾಬಲ್ಲಿರೋ ಸಿಬ್ಬಂದಿಗಳು ಇರ್ತಾರೆ. ಅವ್ರಿಗಿಂತ ಮುಖ್ಯವಾಗಿ ಯಾರು ಕೌನ್ಸಿಲರ್ಗಳನ್ನು, ಅವ್ರು ಪ್ರತಿ ಸಲಿನೂ ಪೇಷಂಟ್ ಜೊತೆ ಮಾತಾಡಿ ಅವ್ರೂ ಮುಖ್ಯ. ಇದ್ರಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇದೊಂದು ತಂಡದ ಪ್ರಯತ್ನ, ಬರೀ ಲ್ಯಾಬ್ ಅಂತಾನೆ ಅಲ್ಲ, ತಂಡದಿಂದ ಆಗೋ ಎಲ್ಲ ಪ್ರಯತ್ನದಿಂದ ಇದು IVF ಲ್ಯಾಬ್ ಮುಖ್ಯ. ಸೊ IVF ಲ್ಯಾಬ್ ಅಲ್ಲಿ ಏನೇನು ಮುಖ್ಯ ಆಗಿರುತ್ತೆ ಅಂತಂದ್ರೆ, ಈಗ ಏರ್ ಕ್ವಾಲಿಟಿ, ಅನಿಲದ ಗುಣಮಟ್ಟ ಹೇಗಿದೆ, ಗಾಳಿಯ ಗುಣಮಟ್ಟ ಹೇಗಿದೆ, ಅದ್ರ ಜೊತೆಗೆ ತಾಪಮಾನ, ಟೆಂಪ್ರೇಚರ್, ಅದ್ರ ಜೊತೆಗೆ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಎಷ್ಟು ಶೇಕಡ ಇದೆ, ಅದ್ರ ಮೇಲೂ ನಮ್ಮ IVF ಲ್ಯಾಬ್ರೇಟರಿ ಅದು ರಿಸಲ್ಟ್ ಅಂದರೆ ಏನು, ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಸೊ ಇವೆಲ್ಲನೂ ನಾವು ಕಟ್ಟುನಿಟ್ಟಾಗಿ ನಿಯಂತ್ರಿಸಲೇಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ನಮ್ಮ ರಿಸಲ್ಟ್ ಅಂದರೆ ಏನು, IVF ಲ್ಯಾಬಲ್ಲಿ ಬೆಳವಣಿಗೆ ಆಗ್ತಿರೋ ಭ್ರೂಣ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಪ್ರತಿದಿನ ಬಂದಿದ್ದ ಹಾಸ್ಪಿಟ್ಲಿಗೆ ಬಂದಿದ ತಕ್ಷಣ ಅಥವಾ ಲ್ಯಾಬ್ರೇಟ್ರಿಗೆ ಬಂದಿದ ತಕ್ಷಣ ಎಲ್ಲ ಸರಿ ಇದೆಯೋ ಇಲ್ಲೋ ಅಂತ ಬೆಳಗ್ಗೆ ಮತ್ತು ಹೋಗೋಕ್ಕಿಂತ ಮುಂಚೆ ಪ್ರತಿದಿನ ನೋಡ್ಕೊಂಡು ಹೋಗ್ತೀವಿ. ಜೊತೆಗೆ ಎಲ್ಲ ನಾವು ಡಾಟಾ ಬರ್ಕೊಂಡು ಇಟ್ಕೊತೀವಿ. ಸೊ ಏನಾದ್ರು ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೂ ನಾವು ಇಮಿಡಿಯೇಟ್ ಅಂದರೆ ತಕ್ಷಣ ಅದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಅದನ್ನು ಸರಿಪಡಿಸ್ಕೊಳ್ಳೇಬೇಕು ನಾವು. ಸೊ ಇದ್ರ ಜೊತೆಗೆ ನಾವು ಏನೇನು ಮತ್ತೆ ಇದು ಬಿಟ್ಟು ಮತ್ತೆ ಏನೇನು ನೋಡ್ಕೋಬೇಕು, ಮೈಕ್ರೋಸ್ಕೋಪ್, ಇದರಲ್ಲಿ ಏನು ನಾವು ICSI ಅಂತ ಒಂದು ಪ್ರೊಸೀಜರ್ ಮಾಡುವಾಗ ನಾವು ಮೈಕ್ರೋಸ್ಕೋಪ್ ಚೆನ್ನಾಗಿದೆಯೋ ಇಲ್ವೋ, ಅದರಲ್ಲಿರೋ ಮೈಕ್ರೋ ಮ್ಯಾನಿಪ್ಯುಲೇಟರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ, ಅದು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಾವು ಏನು ಮುಂದಿನ ಪ್ರಕ್ರಿಯೆನೇ ಮಾಡೋಕ್ಕಾಗೋದಿಲ್ಲ. ಸೊ ಅದ್ರ ಜೊತೆಗೆ ಏನು ಅಂತಂದರೆ, ಈಗ ಇನ್ಕ್ಯುಬೇಟರ್, ಈಗ ನಾವು 5 ದಿನ ನಾವು ಹೇಗೆ ಭ್ರೂಣನ ಫರ್ಟಿಲೈಸೇಷನ್ ಸಂಯೋಜನೆ ಆಗಿದ ನಂತರ 5 ದಿನ ನಾವು ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಸೊ ಆ 5 ದಿನದವರೆಗೂ ನಾವು ಇನ್ಕ್ಯುಬೇಟರ್ ಆನಲ್ಲಿರಬೇಕು. ಅದ್ರ ಒಳಗಡೆ ಅನಿಲ, CO2 ಅನಿಲ ಸರಿಯಾಗಿ ಕೆಲಸ ಮಾಡ್ತಿರ್ಬೇಕು, ಸರಿಯಾಗಿ ಹೋಗ್ತಾ ಇರಬೇಕು, ಪ್ರೆಷರ್ ಕರೆಕ್ಟಾಗಿರಬೇಕು, ಟೆಂಪ್ರೇಚರು ಕರೆಕ್ಟಾಗಿರಬೇಕು. ಇವೆಲ್ಲನೂ ಒಂದು ಕಟ್ಟುನಿಟ್ಟಿನ ಅಂದರೆ ಸ್ಟ್ಯಾಂಡರ್ಡ್ SOP ಪ್ರೊಸೀಜರ್ ಅಂತ ನಾವು ಒಂದು ಇರುತ್ತೆ. ಅದ್ರ ರೀತಿನೇ ನಡ್ಕೊಂಡು ಹೋದ್ರೆ ನಮ್ಮ IVF ಲ್ಯಾಬ್ದು ಸಕ್ಸಸ್ ಚೆನ್ನಾಗೇ ಇರುತ್ತೆ, ರಿಸಲ್ಟ್ಸ್ ಕೂಡ ಚೆನ್ನಾಗೇ ಇರುತ್ತೆ. ಇದ್ರ ಜೊತೆಗೆ ಈಗ ಬಂದಿರೋ ಹೊಸ ತಂತ್ರಜ್ಞಾನಗಳು ಏನು ಅಂತಂದ್ರೆ, ಈಗ ಸರ್ ಹೇಳ್ದ ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈಗ ಹೊಸದಾಗಿ ಬರ್ತಾ ಇದೆ. ಎಲ್ಲ ಫೀಲ್ಡ್ನೂ ಬಂದಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮಲ್ಲೂ ಈಗ IVF ಫೀಲ್ಡಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಅಡ್ವಾನ್ಸ್ಡ್ ಮೆಷಿನ್ ಏನಿದೆ ಅಂತ ಅಂದ್ರೆ ಟೈಮ್ ಲ್ಯಾಬ್ಸ್ ಮೆಷಿನ್ ಅಂತ. ಇದರಲ್ಲಿ ಏನು, ಅದು ಪ್ರತಿ 15ರಿಂದ 20 ನಿಮಿಷಕ್ಕೆ ಒಂದ್ಸಲಿ ಎಂಬ್ರಿಯೋ ಬೆಳೀತಾ ಇದೆಯೋ ಇಲ್ಲ ಅಂತ ಅದು ಫೋಟೋ ತೆಕ್ಕೊಳ್ಳುತ್ತೆ. ಫೋಟೋ ತೆಗೆದು ನಮ್ಗೆ ಒಂದು ಡಾಟಾ ರೆಕಾರ್ಡಿಂಗ್ ತರ, ಯಾವ ಭ್ರೂಣ ಮೊದಲು ಬೆಳೆದಿರುತ್ತಲ್ಲ ಆ ಭ್ರೂಣ ಚೆನ್ನಾಗಿದೆಯೋ ಇಲ್ಲೋ ಅಂತ ಒಂದು ನಿಖರವಾಗಿ ಮಾಹಿತಿ ಕೊಡುತ್ತೆ. ಸೊ ಇದು ಹೇಗೆ ಅಂದ್ರೆ, ಇದು ಆಲ್ಮೋಸ್ಟ್ ಒಂಥರ ಏನು ವೈದ್ಯರನ್ನೇ ಅಥವಾ ಭ್ರೂಣ ತಂತ್ರಜ್ಞರನ್ನೇ ರೀಪ್ಲೇಸ್ ಮಾಡಿರೋ ರೀತಿ. ಬಟ್ ಆದರೆ ಖಂಡಿತ ಹೇಳ್ತೀವಿ, ಇವೆರಡೂ ನಾವು ವೈದ್ಯರನ್ನು ಕೂಡ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ, ಭ್ರೂಣ ತಂತ್ರಜ್ಞರು ಕೂಡ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಅವ್ರು ಎಲ್ಲ ಕೆಲಸ IVF ಲ್ಯಾಬಲ್ಲಿ ನಡಿಬೇಕು, ಅಥವಾ IVF ಪೇಷಂಟ್ಸ್ಗೆ ಯಾರ್ಯಾರು ಏನೇನು ಬೇಕು ಅದು ಒಂದು ಟೀಮ್ ವರ್ಕಿಂದನೇ ನಡಿಲೇಬೇಕು. ಅದ್ರ ಜೊತೆಗೆ ಏನೇನಿರುತ್ತೆ, ಸೊ ಕೊನೆಯದಾಗಿ ಹೇಳ್ಬೇಕು ಅಂತಂದರೆ, ಈಗ ನಾವು ದಂಪತಿಗಳು IVF ಚಿಕಿತ್ಸೆಗೆ ಬಂದಿರೋ ದಂಪತಿಗಳಿಗೆ ನಾವು ಒಂದು ಹೊಸ ಜೀವದ ನಡುವಿನ ಏನು ಸೇತುವೆ ಥರ ಕೆಲಸ ಮಾಡ್ತೀವಿ ಹೊರತು ನಾವು ಏನು ಮಾಡಬೇಕಾಗತ್ತೆ. ಅದರಿಂದ ನಾವು ಪ್ರತಿ ಅಂಡಾಣು, ವೀರ್ಯಾಣು ಅಥವಾ ಪ್ರತಿಯೊಂದು ಬೆಳೆದಿರೋ ಭ್ರೂಣವನ್ನು ನಾವು ಒಂದು ಕುಟುಂಬದ ಭರವಸೆಯಾಗಿ ನೋಡುತ್ತೇವೆ.
ಇದು ನಮ್ಮ ವೃತ್ತಿಯ ಸಾರ್ಥಕತೆ. ಸರಿಗ IVF ಚಿಕಿತ್ಸೆಯನ್ನು ಪಡೆದಿರ್ತಾರೆ, ಆದರೆ ಹಲವಾರು ಬಾರಿ ಏನಾಗುತ್ತೆ ಅಂದರೆ ಚಿಕಿತ್ಸೆ ಫಲದಾಯಕ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ದಂಪತಿಗಳು ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗ್ಬಿಟ್ಟಿರ್ತಾರೆ. ಅಂಥವರಿಗೆ ವೈದ್ಯರ ಮಾತೇ ಒಂದು ದೊಡ್ಡ ಧೈರ್ಯ ಅಂತಲೇ ಹೇಳ್ಬೋದು. ಅಂಥ ದಂಪತಿಗಳಿಗೆ ತಾವು ನೀಡಬಯಸುವ ಸಲಹೆ ಅಂದರೆ ಸರ್? ಡೆಫಿನೆಟ್ಲಿ ನಮ್ಮಲ್ಲಿ ಬರುವಂಥ 60% 70% ಭಾಗ ಪೇಷಂಟ್ ಏನಿರ್ತಾರೆ, ಹಲವಾರು ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ಬಂದಿರ್ತಾರೆ. ಸೊ IVF ಫೇಲ್ ಆಗಿದೆ ಅಂದ ತಕ್ಷಣ ಅದು ಆ ಕ್ಲೋಸ್ ಡೋರ್ಸ್ ಅಂತ ಅಥವಾ ಆ ದರ್ವಾಜ ಮುಚ್ಚಿದೆ ಅಂತ ಅಲ್ಲ. ಡೆಫಿನೆಟ್ಲಿ ಏನೋ ಒಂದು ಮೈನರ್ ಕಾರಣ ಅಥವಾ ಮೇಜರ್ ಕಾರಣ ಇರುತ್ತೆ, ಅದನ್ನು ಹುಡುಕಿ ಅದನ್ನು ಕರೆಕ್ಟ್ ಮಾಡೋದ್ರಿಂದ ಅವರಿಗೆ ಆಗ್ತದೆ ಪ್ರೆಗ್ನೆನ್ಸಿ. ಸೊ ನಮ್ಮಲ್ಲಿ ಬರೋವಂಥ ಪೇಷಂಟ್ಸಲ್ಲಿ ನಾವು ಏನು ನೋಡ್ತೀವಿ, ಕೆಲವೊಬ್ಬರಲ್ಲಿ ಜೆನೆಟಿಕ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ. ಅಂದರೆ ಗಂಡು ಮಕ್ಕಳಲ್ಲಿ ಅಥವಾ ತಾಯಿಲಿ ಅಥವಾ ಹಸ್ಬೆಂಡಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಆ ಜೆನೆಟಿಕ್ ಪರೀಕ್ಷೆ ಮಾಡಿಸ್ತೀವಿ. ಅಥವಾ ನಮಗೆ ಏಜ್ ಜಾಸ್ತಿ ಇದ್ದಲ್ಲಿ ಆ ಭ್ರೂಣ ಏನು ತಯಾರಿ ಮಾಡ್ತೀವಿ, ಆ ಭ್ರೂಣದ್ದು ಕೂಡ ಜೆನೆಟಿಕ್ ಟೆಸ್ಟಿಂಗ್ PGT ಅಂತ ಹೇಳ್ತೀವಿ. ಆ PGT ಕೂಡ ಎಷ್ಟೊಂದು ಜನ ಮುಂಚಿನ ಮಕ್ಕಳಲ್ಲಿ ಜೆನೆಟಿಕ್ ಪ್ರಾಬ್ಲಮಲ್ಲಿ ಮಗು ಎಕ್ಸ್ಪೈರ್ ಆಗಿದ್ದಲ್ಲಿ, ಮಗುವಿನಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಕಂಡು ಬಂದಲ್ಲಿ ಕೂಡ ಅವ್ರಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೆಲ್ದಿ ಪ್ರೆಗ್ನೆನ್ಸಿ ಕೊಡಲಿಕ್ಕೆ ಕೂಡ ನಾವು PGT ಪರೀಕ್ಷೆ ಮಾಡಿಸ್ತೇವೆ. ಕೆಲವೊಬ್ಬರಲ್ಲಿ ಗರ್ಭಕೋಶದ ರಿಲೇಟೆಡ್ ಗರ್ಭಕೋಶದ ಇನ್ಫೆಕ್ಷನ್ ಇರುತ್ತೆ, ಗರ್ಭಕೋಶದಲ್ಲಿ ಗಡ್ಡೆ ಇರ್ತದೆ, ಅಂಥವರಿಗೆ ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ಸಿಗುತ್ತೆ. ಕೆಲವೊಬ್ಬರಿಗೆ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಇಮ್ಯೂನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ, ಆ ಮಗು ಅಥವಾ ಭ್ರೂಣನ ಎಕ್ಸೆಪ್ಟ್ ಮಾಡ್ತಾ ಇರಲ್ಲ, ಅಂಥವರಿಗೆ ಇಮ್ಯೂನೋ ಮಾಡ್ಯುಲೇಟರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇಮ್ಯುನೊಲಾಜಿಕಲ್ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಷ್ಟೊಂದು ಜನ 3rd ಅಟೆಂಪ್ಟ್ 4th ಅಟೆಂಪ್ಟಲ್ಲಿ ಸಕ್ಸಸ್ ಆಗ್ತಾರೆ. ಬಟ್ ನೀವು ಹೇಳ್ದಂಗೆ ವೆರಿ ಇಂಪಾರ್ಟೆಂಟ್ ಪೇಷಂಟ್ ಕಾನ್ಫಿಡೆನ್ಸ್ ತೊಗೊಳ್ಳೋದು ಅಥವಾ ಪೇಷಂಟಿಗೆ ಧೈರ್ಯ ತುಂಬೋದು ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ಕೆಲವು ಜನ ಟ್ರೀಟ್ಮೆಂಟೇ ಸಾಕು ಅಂತ ಅಲ್ಲಿಗೆ ನಿಲ್ಲಿಸಿರ್ತಾರೆ. ಬಟ್ 2-3 ವರ್ಷ ಆದಮೇಲೆ ಮತ್ತೆ ಅವರಿಗೆ ಅನಿಸುತ್ತೆ ಇಲ್ಲ ನಾವು ಮಾಡಿಸೋಣ ಅಂತ. ಬಟ್ ಅಷ್ಟೊತ್ತಿಗೆ ಇನ್ನೂ ಡ್ಯಾಮೇಜ್ ಕೂಡ ಆಗಿರುತ್ತೆ ಶರೀರದಲ್ಲಿ, ಅಂಡಾಣು ಆಗಲಿ ವೀರ್ಯಾಣು ಆಗಲಿ. ಸೊ ಅದಕ್ಕೇ ಯಾವುದೇ ಪೇಷಂಟ್ ಫೇಲ್ಯೂರ್ ಆದಲ್ಲಿ ಇಮಿಡಿಯೇಟ್ ನಾವು ಎವ್ಯಾಲ್ಯೂಯೇಟ್ ಮಾಡಿ ಏನು ತೊಂದರೆ ಇದೆ ಅಂತ ಕಂಡುಹಿಡಿದಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸರಿಗ ಹಲವಾರು ಬಾರಿ ಚಿಕಿತ್ಸೆ ಪಡೆದು ಫಲಕಾರಿಯಾಗದೆ ಮಾನಸಿಕವಾಗಿ ಕುಗ್ಗಿರುವ ದಂಪತಿಗಳಿರ್ತಾರೆ. ಅಂಥವರಿಗೆ ವೈದ್ಯರ ಮಾತೆ ಒಂದು ದೊಡ್ಡ ಧೈರ್ಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ದಂಪತಿಗಳಿಗೆ ತಾವು ನೀಡುವ ಆಶಾದಾಯಕ ಸಂದೇಶ ಅಂದರೆ? ಆತ್ಮೀಯ ಕೇಳುಗರಿಗೆ ನನ್ನ ಕೊನೆಯ ಸಂದೇಶವೇನೆಂದರೆ, ಬಂಜಿತನ ಅನ್ನೋದೇನಿಲ್ಲ, ಒಂದು ವೈದ್ಯಕೀಯ ಸಮಸ್ಯೆ ಅಷ್ಟೇ. ನಾನು ಮುಂಚೆ ಹೇಳ್ದಂಗೆ ಇದು ಶಾಪನೂ ಅಲ್ಲ ಪಾಪನೂ ಅಲ್ಲ, ಯಾರೊಬ್ಬರು ನಿಮ್ಮದು ತಪ್ಪು ಅಲ್ಲ. ಇಂದಿನ ವೈದ್ಯಕೀಯ ವಿಜ್ಞಾನ ಇದೆಯಲ್ಲ ಇಷ್ಟೊಂದು ಮುಂದುವರೆದಿದೆ, ಬಹಳಷ್ಟು ಮುಂದುವರೆದಿದೆ. ಆದರೆ ಚಿಕಿತ್ಸೆಯಲ್ಲಿ ಬಹಳ ಸಮಯ ಮುಖ್ಯ. ನಾನು ಮುಂಚೆನೂ ಹೇಳಿದ್ದೀನಿ, ಸಮಯ ಬಹಳ ಮುಖ್ಯ. ಆದ್ದರಿಂದ ಮುಜುಗರದಿಂದ ಚಿಕಿತ್ಸೆಗೆ ವಿಳಂಬ ಮಾಡಬೇಡಿ. ಗಂಡ ಹೆಂಡತಿ ಇಬ್ಬರೂ ಒಟ್ಟಾಗಿ ತಜ್ಞರನ್ನು ಸಂಪರ್ಕಿಸಿರಿ. ಪ್ರತಿಯೊಬ್ಬರಿಗೂ ಕೈಗೆಟುಕುವ ಫಲವತ್ತತೆ ಅಥವಾ ಆರೈಕೆ ಅಂತ ಹೇಳ್ತೀವಿ, ಫರ್ಟಿಲಿಟಿ ಕೇರ್ ದೊರೆಯಬೇಕೆಂಬುದೇ ನಮ್ಮ ಸೆಂಟರ್ KLE ಫರ್ಟಿಲಿಟಿ ಸೆಂಟರ್ನ ಆಶಯ. ಯಾರೂ ಭರವಸೆ ಕಳೆದುಕೊಳ್ಬೇಡಿ. ಸೈನ್ಸ್ ಈಸ್ ವಿತ್ ಯು ಅಂಡ್ ಎಕ್ಸ್ಪರ್ಟ್ಸ್ ಆಸ್ ಫ್ರಮ್ ದ KLE ಫರ್ಟಿಲಿಟಿ ಸೆಂಟರ್. ನಮ್ಮ ಒಂದು ತಂಡ ಸದಾ ನಿಮ್ಮೊಂದಿಗಿದೆ. ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ, ಪ್ರತಿ ವರ್ಷ ಜುಲೈ 25ರಂದು ವಿಶ್ವದಾದ್ಯಂತ ವಿಶ್ವ IVF ದಿನ, ವಿಶ್ವ ಭ್ರೂಣ ವಿಜ್ಞಾನಿಗಳ ದಿನವನ್ನ ಆಚರಿಸಲಾಗುತ್ತೆ. ಈ ದಿನದ ಅಂಗವಾಗಿ ಆಧುನಿಕ ಸಂತಾನೋತ್ಪತ್ತಿ, ಚಿಕಿತ್ಸೆ, ಆಸೆ, ವಿಜ್ಞಾನ ಮತ್ತು ಪೋಷಕರಾಗುವ ಪಯಣ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ವಿಜ್ಞಾನದ ಬೆಳಕಿನಲ್ಲಿ ಸಾವಿರಾರು ಕುಟುಂಬಗಳಿಗೆ ಹೊಸ ಭರವಸೆಯನ್ನ ಮೂಡಿಸ್ತಾ ಬರ್ತಾ ಇರುವಂತಹ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ನ ವೈಜ್ಞಾನಿಕ ನಿರ್ದೇಶಕರಾದಂತಹ ಡಾಕ್ಟರ್ ನಂದೇಶ್ವರ್ ಪಾಟೀಲ್ ಹಾಗೂ ಸಂತಾನೋತ್ಪತ್ತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ಅಭಿಲಾಷ್ ಇ, ಜೊತೆಗೆ KLE ಫರ್ಟಿಲಿಟಿ ಸೆಂಟರ್ನ ಕ್ಲಿನಿಕಲ್ ಎಂಬ್ರಾಲಜಿಸ್ಟ್ ಹಾಗೂ JNMCಯ ಅನಾಟಮಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು. ನಮ್ಮ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.